ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಮಹಿಳಾ ಲೋಕ. ಗೆಳತಿಯರಿಗೆಲ್ಲ ನಮಸ್ಕಾರ. ಇವತ್ತಿನ ಮಹಿಳಾ ಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. 4 ಗೋಡೆಗಳ ನಡುವೆ ಗೃಹಿಣಿಯರ ಬದುಕು ಕಳೆದು ಹೋಗುವಾಗ ಮನಸ್ಸಿನ ಅಂತರಾಳದಲ್ಲಿ ಅಡಗಿದ್ದಂತಹ ಭಾವನಾ ಲೋಕ ಹಾಡಾಗಿ ಉಳಿದು ಅದು ಉಳಿಯದಿರಬಹುದು ಕೆಲವೊಮ್ಮೆ. ಆದರೆ ವ್ಯಕ್ತಪಡಿಸುವಂತಹ ಪರಿಗೆ ಸಮಯ ಮತ್ತು ವಿವೇಕ ಇವೆರಡೂ ಸೇರಿದಾಗ, ಅಂದರೆ ಮನೆಯ ಕೆಲಸಗಳಲ್ಲಿ ತೊಡಗಿದಂತಹ ಸಂದರ್ಭದಲ್ಲಿ, ಉದಾಹರಣೆಗೆ ಪಾತ್ರೆ ತೊಳೆಯುವಾಗ, ಬಟ್ಟೆ ಒಗೆಯುವಾಗ, ನೆಲದ ಮೇಲೆ ವೇಗವಾಗಿ ಸಾಗಿ ಹೋಗುವಂತಹ ತ್ಯಾಜ್ಯದ ನೀರಿನಲ್ಲೂ ಕೂಡ ಹೊಳಪು ಮೂಡಿಸುವಂತಹ ಚಿತ್ತಾರ ಮನಸ್ಸಿನಲ್ಲೇ ಮೂಡ್ತು ಅಂದರೆ ನಂಬೋದಕ್ಕೆ ಸಾಧ್ಯವೇ ಅನ್ನೋದಕ್ಕಿಂತ ನಂಬಲೇಬೇಕಾಗತ್ತೆ ಕೆಲವು ಬಾರಿ. ಇಂತಹ ನಂಬಿಕೆಗೆ ಉದಾಹರಣೆಯಾಗಿ ಇರುವಂತಹ ಹಲವು ಮಹಿಳೆಯರ ಸಾಲಿನಲ್ಲಿ ಮಡಿಕೇರಿಯ ಚೆಂಬುವಿನ ನಿವಾಸಿ ಸ್ಮಿತಾ ಅಮೃತರಾಜ್ ನಿಲ್ತಾರೆ ಅಂದರೆ ತಪ್ಪಾಗ್ಲಾರ್ದು. ಅಂದ ಹಾಗೆ ಅವರು ಬರಹಗಾರ್ತಿ, ಕವಿತೆ ರಚನೆಯಲ್ಲಿ ನಿಸ್ಸೀಮರು ಹಾಗೂ ಹಲವು ಪುಸ್ತಕಗಳನ್ನು, ಅಂದರೆ ಕಾಲ ಕಾಯುವುದಿಲ್ಲ ಎನ್ನುವಂತಹ ಶೀರ್ಷಿಕೆಯ ಪುಸ್ತಕವೂ ಸೇರಿದಂತೆ ಒಟ್ಟು 7 ಪುಸ್ತಕಗಳು, ಲಲಿತ ಪ್ರಬಂಧಗಳು, ಹಾಗೆಯೇ ಅಂಗಳದಂಚಿನ ಕನವರಿಕೆಗಳು ಎನ್ನುವಂತಹ ಕವನ ಸಂಕಲನವೂ ಸೇರಿದಂತೆ 3 ಪುಸ್ತಕಗಳು, ಹೀಗೆ 10 ಹಲವು ಬರಹಗಳನ್ನು ಬರೆದು ಕೊಡಗಿನ ಗೌರಮ್ಮ ಪ್ರಶಸ್ತಿಯೂ ಸೇರಿದಂತೆ ಹಲವಾರು ಬಹುಮಾನಗಳಿಗೆ, ಪ್ರಶಸ್ತಿಗಳಿಗೆ ಭಾಜನರಾಗಿರುವಂತಹ ಸ್ಮಿತಾ ಅಮೃತರಾಜ್ ಅಪ್ಪಟ ಗೃಹಿಣಿ, ಹಾಗೆಯೇ ಕೃಷಿಯನ್ನು ಪ್ರೀತಿಸುವ ಹೃದಯವಂತೆ. ವಿವಾಹ ಆದ ನಂತರ, ಅದು 2 ಮಕ್ಕಳು ಜನಿಸಿದ ನಂತರ ಕನ್ನಡ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಂತಹ ಸ್ಮಿತಾ ಅಮೃತರಾಜ್ರವ್ರನ್ನ ನಾವು ಇಂದು ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಬನ್ನಿ ಅವ್ರನ್ನ ಮಾತನಾಡಿಸೋಣ, ಅವರ ಅನುಭವಗಳನ್ನು ನಾವು ಕೇಳೋಣ. ನಮಸ್ಕಾರ ಸ್ಮಿತಾ ಅಮೃತರಾಜ್ ಅವರೇ, ನೀವು ಎಲ್ಲಿಯವರು ಮೂಲತಃ? ನಾನು ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನಲ್ಲಿ ಪಂಜಗ್ರಾಮದಲ್ಲಿ ಒಂದು ಬಂಟಮಲೆ ಅಂತ ಒಂದು ದೊಡ್ಡ ಪರ್ವತ ಬರ್ತದೆ. ಆ ಪರ್ವತದ ಅಡಿಯಲ್ಲಿ ನನ್ನ ಮನೆ ಬೆಳಂಗಾಯ ಅಂತ. ನಾನು ಮೂಲತಃ ಅಲ್ಲಿ ನಾನು ಹುಟ್ಟಿದ್ದೆಲ್ಲ. ನಿಮ್ಮ ಬಾಲ್ಯವನ್ನ ನೆನೆಸ್ಕೊಳ್ಬಹುದಾ? ಬಾಲ್ಯ ಮತ್ತೆ ನನ್ನ ಪ್ರೌಢ ಶಿಕ್ಷಣ ಇದೆಲ್ಲ ಕೂಡ ಇಲ್ಲಿ ಕೊಡಗಿನಲ್ಲೇ ಆಯ್ತು ಅಂತಾನೆ ಹೇಳ್ಬೋದು. ನನ್ನ ಮನೆ ಅದೊಂದು ರಕ್ಷಿತಾರಣ್ಯದ ಒಳಗೆ ಇತ್ತು. ಮನೆಗೂ ಮತ್ತು ಶಾಲೆಗಿರುವ ದೂರ ತುಂಬಾ ಜಾಸ್ತಿ ಇತ್ತು, ಕಾಡು ಬೇರೆ. ಆಗೆಲ್ಲ ನಡೆದು ಹೋಗಿ ನಮಗೆ ಬಂದು ಶಾಲೆಗೆ ಹೋಗಿ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಮತ್ತೆ ಅಲ್ಲಿ ಕಾಟಿ ಕಡವೆಗಳೆಲ್ಲ ಇರ್ತಿದ್ದವು. ಹಾಗಾಗಿ ನಮಗೆ ಶಾಲೆಗೆ ಹೋಗ್ಲಿಕ್ಕೆ ಒಂದು ಬೇರೆ ಯಾವುದಾದ್ರೂ ಅವಕಾಶಗಳು ಬೇಕಿತ್ತು. ಹಾಗಾಗಿ ನನ್ನ ಅಜ್ಜಿ ಮನೆ ಅಂದ್ರೆ ಅಮ್ಮನ ಮನೆಯಲ್ಲಿ ಕೊಡಗಿನ ಮಡಿಕೇರಿಯ ಸಮೀಪದ ಮೇಕೇರಿ ಅಂತ ಹೇಳುವಂತಹ ಒಂದು ಗ್ರಾಮ ಉಂಟು, ಅಲ್ಲಿ ಕಾಂಗೀರ ಮನೆ ಅಂತ. ಅಲ್ಲಿ ನನ್ನ ಅಜ್ಜಿ ಸೀತಮ್ಮ ಅಂತ ಇದ್ರು. ನಾನು ಅವರ ಮನೆಯಲ್ಲಿ ನಾನು ನನ್ನ 3ನೇ ವರ್ಷ ಪ್ರಾಯದಿಂದ 16ನೇ ವರ್ಷದವರೆಗೆ ನಾನು ನನ್ನ ಬಾಲ್ಯ ಮತ್ತೆ ಪ್ರೌಢ ಶಿಕ್ಷಣ ಎಲ್ಲವನ್ನ ಕೂಡ ನಾನು ಕೊಡಗಿನಲ್ಲೇ ಕಳೆದೆ. ನಾನು ಈಗ ರಕ್ಷಿತಾರಣ್ಯ ಅಂತ ಹೇಳಿದ್ರೆ ಅಲ್ಲಿ ಆ ಕಾಲದಲ್ಲಿ ಹೇಗಿತ್ತು, ಇವಾಗ ಹೇಗಿದೆ? ನಾನು ಹುಟ್ಟಿದಂಥ ಸಂದರ್ಭದಲ್ಲಿ ಕಾಲ್ನಡಿಗೆಯಲ್ಲಿ ಹೋಗಬೇಕಾದಂತಹ ಒಂದು ಪರಿಸ್ಥಿತಿ ಇತ್ತು. ಎಲ್ಲರೂ ಕೂಡ ಖುಷಿಯಿಂದ ಅನುಭವಿಸಿಕೊಂಡು ಹೋಗ್ತಿದ್ರು, ಅನಿವಾರ್ಯ ಆಗಿತ್ತು, ಬೇರೆ ಯಾವುದೇ ಸಾಧನಗಳಿರಲಿಲ್ಲ ಆಗ ಹೋಗ್ಲಿಕ್ಕೆ. ಆದ್ರೆ ಈಗ ಏನಂತ ಹೇಳಿದ್ರೆ ಪ್ರತಿ ಮನೆಗೂ ವಾಹನ ಸೌಕರ್ಯ ಬಂದಿದೆ. ಹಾಗಾಗಿ ರಸ್ತೆಯ ವ್ಯವಸ್ಥೆಯನ್ನ ಸ್ವಲ್ಪ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಬಿಟ್ರೆ ಈಗಲೂ ಕೂಡ ಅಲ್ಲಿ ನಮ್ಮದೊಂದು 6 ಕುಟುಂಬ ಇತ್ತು, ಈಗಲೂ ಕೂಡ ಅಷ್ಟೇ ಕುಟುಂಬ ಇದೆ. ಈಗಲೂ ಕೂಡ ಕಾಟಿ ಕಡವೆಗಳಿದೆ. ಹಾಗೆ ನೋಡ್ಲಿಕ್ಕೆ ಹೋದ್ರೆ ಈಗ ಜಾಸ್ತಿ ಚಿರತೆಗಳು ಬರುವಂತದ್ದು ಬಹುಶಃ ಈಗ ಕಾಡಿನ ನಾಶದಿಂದ ಆಗಿರಬಹುದು, ಅಥವಾ ಪ್ರಾಣಿಗಳು ಸಿಗದೇ ಇರುವ ಸಾಧ್ಯತೆಗಳಿಗೆ ಆಗಿರ್ಬಹುದು. ಈಗ ರಕ್ಷಿತಾರಣ್ಯ ಅಂತ ಹೇಳಿದ್ರಲ್ಲ, ಆ ಒಂದು ಪದವೇ ಒಂದು ಸುಂದರವಾದಂತಹ ಅನುಭವವನ್ನು ಕೊಡುವಂಥದ್ದು. ಅಂತಹ ಪರಿಸರದಲ್ಲಿ ನೀವು ಬೆಳೆದು ಇಂದು ಅದು ಬದಲಾಗಿಲ್ಲ ಅಂತಂದ್ರೆ ಅದಕ್ಕಿಂತ ದೊಡ್ಡ ಸಂತೋಷ ಮತ್ತೊಂದಿಲ್ಲ ಅಂತ ಹೇಳ್ಬಹುದಲ್ವಾ? ಮತ್ತೆ ನಿಮ್ಮ ಅಜ್ಜಿ ತಾತನ ಒಂದು ಅನುಭವದ ಮಾತಿನಲ್ಲಿ ಅಲ್ಲಿ ಯಾಕೆ ಅವರು ವಾಸ ಇದ್ರು ಅಂತ ನಿಮ್ಗೇನಾದ್ರೂ ತಿಳ್ಕೊಳ್ಳೋ ಒಂದು ಕುತೂಹಲ ಇತ್ತಾ?
ನನಗೆ ಮೊದಲಿಗೆ ನಾನು ಬಾಲ್ಯದಲ್ಲಿರುವಾಗ ನನಗೆ ಅದೆಲ್ಲ ಯಾಕೆ ಅಲ್ಲಿದ್ರು ಏನು ಅಂತ ತಿಳ್ಕೊಳ್ಳುವಂಥ ಕುತೂಹಲ ಇರಲಿಲ್ಲ. ನಾನು ಬೆಳೀತಾ ಬೆಳೀತಾ ಹೋದಾಗೆ ನನ್ನೊಳಗೆ ಒಂದು ಬಹುಶಃ ಈ ಸಾಹಿತ್ಯದ ಆಸಕ್ತಿ ಹುಟ್ಟಿದ ಕಾರಣ ಕಾಡಿನೊಳಗೆ ಯಾಕೆ ಬಂದರು ಅನ್ನುವಂಥದ್ದು ತಿಳ್ಕೊಳ್ಳುವಂಥ ಕುತೂಹಲ ಇತ್ತು. ಆದರೆ ನನಗೆ ಆಸಕ್ತಿ ಹುಟ್ಟೋ ಹೊತ್ತಿಗೆ ನನ್ನ ಅಜ್ಜ ಅಜ್ಜಿ ಎಲ್ಲ ಹೋಗಿದ್ರು. ಆದರೆ ಬಾಯಿಂದ ಬಾಯಿಗೆ ಕೇಳಿಕೊಂಡ ಮಾತುಗಳು ಇರ್ತಾವಲ್ಲ, ಅಂದರೆ ನಮಗೆ ಬಹುಶಃ ನಾವು ಮೂಲ ಅಲ್ಲಿ ಅವರಲ್ಲ, ಅಂದರೆ ಬೇರೆ ಎಲ್ಲಿಂದೋ ಬಂದವರು ತುಂಬ ಕಾರಣಗಳನ್ನು ಕೊಡ್ತಾರೆ. ಏನೋ ಬೇಟೆಗೆ ಅಂತೇಳಿ ಬಂದವರು, ಅವರ ಆಯಾಸ ಪರಿಹಾರ ಮಾಡಲಿಕ್ಕೆ ಕೂತ್ಕೊಳ್ತಾರೆ. ಆಗ ನೀರು ಕುಡಿಯುವಂತ ಆಗುವಾಗ ಅಲ್ಲೆಲ್ಲೋ ಒಂದು ನೀರಿನ ಹೊರತೆ ಕಾಣ್ತದೆ. ನಂತರ ಅವ್ರಿಗೆ ಎಲ್ಲ ಅಡಿಕೆ ತಿನ್ನಬೇಕು ಅಂತ ಆಗ್ತದೆ. ಎಲ್ಲ ಅಡಿಕೆ ತಿನ್ನಬೇಕು ಅಂತ ಆಗುವಾಗ ಅಲ್ಲಿ ಅಡಿಕೆ ಮರಗಳು ಕಾಣೋದಿಲ್ಲ. ಅಷ್ಟೊತ್ತಿಗೆ ಟಪ್ ಅಂತ ಒಂದು ಅಡಿಕೆ ಬೀಳ್ತದೆ. ಅದು ಈಗಲೂ ಕೂಡ ಎಂತದ್ದು, ಅದಕ್ಕೆ ಪಾಂಡವರ ಅಡಿಕೆ ಗಿಡ ಅಂತ ಹೇಳ್ತಾರೆ. ಅಂದ್ರೆ ಅದಕ್ಕೊಂದು ಐತಿಹ್ಯ ಕಾರಣವನ್ನು ಕೊಡ್ತಾರೆ. ಹಾಗಾಗಿ ಅಲ್ಲಿ ಒಂದಷ್ಟು ಜಾಗವನ್ನ, ಅದು ತುಂಬಾ ಒಂದು ಗುಡ್ಡಗಾಡಿನ ಪ್ರದೇಶ, ಹಾಗೆ ಅಡ್ದು ಸಮತಟ್ಟು ಮಾಡಿ ಅಲ್ಲಿ ಉಳ್ಕೊಂಡ್ರು. ಹಾಗಾಗಿ ಒಂದು ಬೇಟೆಗಾಗಿ ಬಂದವರು ಆ ಜಾಗದ ಪರಿಸರಕ್ಕೆ ಮನಸೋತು, ಮತ್ತೆ ಅಲ್ಲೊಂದು ಯಾವುದೋ ಕಾರಣಿಕ ಶಕ್ತಿ ಇದೆ ಅಂತ ಅಂದುಕೊಂಡು ಅಲ್ಲಿ ನೆಲೆಯೂರಿದ್ರು ಅಂತ ನಾನು ಕೇಳಿ ತಿಳಿದುಕೊಂಡಿದ್ದೇನೆ. ಈಗ ನಿಮ್ಮ ವಿದ್ಯಾಭ್ಯಾಸ ಎಷ್ಟು ಓದಿದ್ದೀರಿ? ಡಿಗ್ರಿ ಆದ ತಕ್ಷಣ ನನ್ನ ಮದುವೆ ಆಯಿತು. ಮತ್ತೆ ನಾನು 18 ವರ್ಷಗಳ ನಂತರ ನನಗೆ ಓದಬೇಕು ಅಂತ ಒಂದು ಆಸಕ್ತಿ ಇತ್ತು, ಓದ್ಲಿಕ್ಕೆ ಆಗ್ಲಿಲ್ಲ. ನಂತರ ನಾನು ಆ ಆಸೆಯನ್ನು ಪೂರೈಸಿಕೊಂಡೆ. ಮಂಗಳೂರು ವಿಶ್ವವಿದ್ಯಾನಿಲಯದ ಅಂಚೆತರಪಿನ ಶಿಕ್ಷಣದ ಮೂಲಕ ನಾನು ಕನ್ನಡ MA ಮಾಡಿಕೊಂಡೆ. ಎಷ್ಟು ಪರ್ಸೆಂಟೇಜ್ ಬಂತು? ನನಗೆ 69% ಬಂದಿತ್ತು. ನನಗೆ ತುಂಬಾ ಖುಷಿ ಆಗುತ್ತೆ. ಇದಕ್ಕೆ ಸಹಕಾರ ಹೇಗಿತ್ತು ಪತಿಯವರಿಂದ? ಅವರ ಬಗ್ಗೆ ಹೇಳಿ. ವಿದ್ಯಾವಂತ ಕುಟುಂಬ ನಮ್ಮದು. ನನ್ನ ಪತಿಯ ತಂದೆ ಅವರು ವಿಶ್ರಾಂತ ಪ್ರಾಂಶುಪಾಲರವರು. ಹಾಗಾಗಿ ನಮ್ಮ ಮನೆಯಲ್ಲಿ ಕಲೆ, ಸಾಹಿತ್ಯ ಇದಕ್ಕೆ ಒಂದು ಪೂರಕವಾದ ವಾತಾವರಣ ಉಂಟು. ಪ್ರೋತ್ಸಾಹ ಅನ್ನುವುದಕ್ಕಿಂತ ಎಲ್ಲರೂ ಕೂಡ ಅದರಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸಂಗೀತದಲ್ಲಿ, ಯಕ್ಷಗಾನ, ಭಾಗವತಿಕೆಯಲ್ಲಿ, ಮತ್ತೆ ಎಲ್ಲರೂ ಕೂಡ ಪುಸ್ತಕ ಓದೋದು, ಗಂಡಾಗ್ಲಿ ಮಾವ ಅತ್ತೆ ಎಲ್ಲರೂ ಕೂಡ ಆ ರೀತಿಯ ವಾತಾವರಣ ಇರುವಾಗ ಅದು ಸಹಜವಾಗಿ ಅದಕ್ಕೆ ಪ್ರೋತ್ಸಾಹ ಅಂತ ಬೇಡ, ಅದು ತನ್ನಂತಾನೆ ಮಾಡಿ ಹೋಗ್ತದೆ ಅಂತ ನನ್ಗನ್ನಿಸೋದು. ಈಗ ಒಂದು ವೇಳೆ ಪ್ರೋತ್ಸಾಹ ಇಲ್ಲದಂತಹ ಪರಿಸ್ಥಿತಿಯಲ್ಲಿ ನೀವು ವಿವಾಹ ಆಗಿದ್ದಂಥ ಸಂದರ್ಭದಲ್ಲಿ ನಿಮ್ಮ ಬರವಣಿಗೆಯ ಕಲೆ ಮುಂದುವರಿತಿತ್ತು ಅಂತ ನೀವು ಯೋಚನೆ ಮಾಡ್ಕೊಂಡಿದ್ರಾ ಯಾವಾಗ್ಲಾದ್ರೂ? ಈ ಪ್ರಶ್ನೆಗೆ ನಾನು ಹೇಗೆ ಉತ್ತರ ಕೊಡೋದು ಗೊತ್ತಿಲ್ಲ. ಆದ್ರೆ ನಾನೊಬ್ಳು ಗೃಹಿಣಿ ಮತ್ತು ಕೃಷಿಕ ಮಹಿಳೆಯಾದ ಕಾರಣ ಸಹಜವಾಗಿ ತುಂಬಾ ಆಸಕ್ತಿಗಳೀಗ ನನಗೆ ಸಂಗೀತ ಆಗಿರ್ಬೋದು, ನೃತ್ಯ ಆಗಿರ್ಬೋದು, ಇದರಲ್ಲೆಲ್ಲ ನನಗೆ ಆಸಕ್ತಿ ಉಂಟು. ಹಾಗೆ ಅಂತೇಳಿ ನನಗೆ ಇದರಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ನನಗೆ ಆಗುದಿಲ್ಲ. ಯಾಕೆ ಹೇಳಿದ್ರೆ ನಾನು ಹಳ್ಳಿಯಲ್ಲಿದ್ದೇನೆ, ಒಂದು ಕೃಷಿಕ ಮಹಿಳೆ, ನಮಗೆ ಅದಕ್ಕೆ ಒಂದು ಸಮಯ ಬೇಕು, ಸಂದರ್ಭ ಬೇಕು, ಅವಕಾಶ ಬೇಕು. ಇದೆಲ್ಲ ಸಿಗೋದು ಸ್ವಲ್ಪ ಕಷ್ಟ. ನಾನು ಮದುವೆಯಾಗಿ ಬಂದ ಮೇಲೆ ನನಗನ್ನಿಸಿತು, ಒಂದು 10-15 ವರ್ಷ ನಾನು ಏನು ಬರೀಲಿಲ್ಲ. ನಾನು ಮಕ್ಕಳಾದ್ರು ಮಕ್ಕಳ ಲಾಲನೆ ಪಾಲನೆ. ನನಗಾಗ ಅನ್ನಿಸಿತ್ತು ನನ್ನ ಬದುಕು ಹೀಗೆ ಮುಗ್ದೋಗ್ತದೆ. ಒಂದಷ್ಟು ಮದುವೆ, ಒಂದಷ್ಟು ನಾಮಕರಣ, ಒಂದಷ್ಟು ಅಕ್ಕಪಕ್ಕದ ಮನೆಗಳು, ಅಷ್ಟೇ ಎಲ್ಲ ನನ್ನನ್ನು ಗುರುತಿಸ್ಕೊಳ್ಬೇಕು ಅನ್ನುವಂಥ ಒಂದು ನನಗೆ ತುಡಿತ ಶುರು ಆಯಿತು ನನಗೆ. ಅದಕ್ಕಾಗಿ ಏನು ಮಾಡ್ಬೋದು? ಆಗ ನನಗನ್ನಿಸಿದ್ದು ಗುರುವಿಲ್ಲದೆ ಕಲಿಯಬಹುದಾದಂತಹ ವಿದ್ಯೆ ಅಂತ ಹೇಳಿದ್ರೆ ಅದು ಸಾಹಿತ್ಯ ಮಾತ್ರ. ಹಾಗಾಗಿ ನಾನು ಬರೀಲಿಕ್ಕೆ ಶುರು ಮಾಡಿದೆ. ಈಗ ನನಗೆ ಖುಷಿ ಆಗ್ತದೆ. ಯಾಕೆಂತ ಹೇಳಿದ್ರೆ ಎಲ್ಲೋ ಒಂದಷ್ಟು ಹಳ್ಳಿಯ ಮೂಲೆಯಲ್ಲೇ ಕಳೆದು ಹೋಗ್ತೆ ಸ್ಮಿತಾ ಅಂತ ಗೊತ್ತಿರಬೇಕಾದವಳು ಇವತ್ತು ಒಂದು ಸಣ್ಣ ಕವಿತೆ ಹಿಡ್ಕೊಂಡು, ಒಂದು ಸಣ್ಣ ಲೇಖನ ಹಿಡ್ಕೊಂಡು ನಾನು ಊರೂರು ತಿರುಗುತ್ತೇನೆ, ರಾಜ್ಯಗಳ ಗಡಿದಾಟಿ ನಾನು ಹೋಗ್ತಾ ಇದ್ದೇನೆ ಅಂತ ಹೇಳಿದ್ರೆ ಇದು ಅಕ್ಷರದ ಸಾಧ್ಯತೆ, ಅಕ್ಷರ ನನಗೊಂದು ಅಸ್ತಿತ್ವವನ್ನ ಮತ್ತೊಂದು ಅಸ್ಮಿತೆಯನ್ನ ಕೊಟ್ಟಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ನಮಗೆ ಬೇರೆ ಅವಕಾಶಗಳಿಗೆ ಇಲ್ಲದಂತ ಸಂದರ್ಭದಲ್ಲಿ ಹೇಗೆ ನಮ್ಮೊಳಗಿನ ಅವಕಾಶಗಳನ್ನು ನಾವು ಹೇಗೆ ಸೃಷ್ಟಿಸಿಕೊಳ್ಬಹುದು ಅಂತ ಅನ್ನುವಂಥದ್ದಕ್ಕೆ ನನ್ನ ಸಾಹಿತ್ಯವನ್ನ ಬಳಸಿಕೊಂಡು ನಾನು ಮುಂದುವರೆದೆ ಅಂತ ಹೇಳಬಹುದು. ಇದು ಮನಸ್ಸಿನ ಅಂತರಾಳದ ನುಡಿ ಅಂತ ಹೇಳಬಹುದು ಸ್ಮಿತಾ ಅವ್ರದ್ದು ಅಲ್ವಾ? ಏನೆಲ್ಲ ಬರವಣಿಗೆನ ನೀವು ಬರೆದ್ರಿ, ಮತ್ತೆ ಪ್ರಥಮವಾಗಿ ಯಾವ ಕೃತಿ, ಕವಿತೆ ನೀವು ಬರೆದದ್ದು? ನಾನು ಡಿಗ್ರಿಯಲ್ಲಿ ನಾನು ತಗೊಂಡದ್ದು ವಾಣಿಜ್ಯ ಶಾಸ್ತ್ರ ತಗೊಂಡದ್ದು. ನನಗೆ ಒಬ್ರು ಒಳ್ಳೆ ಗುರುಗಳು ಸಿಕ್ಕಿದ್ರು, ಡಾಕ್ಟರ್ ಪ್ರಭಾಕರ ಶಿಶಿಲರು ಅಂತ. ಅವ್ರು ಯಾವಾಗಲೂ ಹೇಳ್ತಾ ಇದ್ರು, ಯಾವುದಾದ್ರೂ ಒಂದು ಹವ್ಯಾಸಗಳನ್ನು ಇಟ್ಟುಕೊಳ್ಳಿ, ಹವ್ಯಾಸಗಳು ನಮ್ಮನ್ನು ಬದುಕನ್ನು ಜೀವಂತವಾಗಿರ್ತದೆ ಅಂತ. ಬಹುಶಃ ಅವರು ಹೇಳಿದ ಮಾತು ನನಗೆ ತುಂಬ ತಲೆಯೊಳಗೆ ನಾಟಿತ್ತು. ಅವರಿಂದಾಗಿ ನಾನು ಒಂದಷ್ಟು ಅವರ ಒಳ್ಳೆಯ ವಿದ್ಯಾರ್ಥಿ ಆಗಬೇಕು ಅನ್ನೋ ಕಾರಣಕ್ಕಾಗಿ ಓದಲಿಕ್ಕೆ, ಒಂದಷ್ಟು ಬರೀಲಿಕ್ಕೆ ನಾನು ಅಭ್ಯಾಸ ಮಾಡಿದ್ದೆ. ನಾನು ಮತ್ತೆ ಮದುವೆ ಆದ ನಂತರ ನಾನು ಬರೀಲಿಕ್ಕೆ ಶುರು ಮಾಡುವಾಗ ನನಗೆ ಏನು ಬರಿಬಹುದು ಅಂತ ಅನ್ನಿಸಿತು. ನಮ್ಮ ಸಮಾಜದಲ್ಲಿ ನಮಗೆ ಏನು ಹೇಳಬೇಕು, ನಮಗೆ ಕಣ್ಣಿಗೆ ಕಟ್ಟಿದ್ದನ್ನ ನಿಷ್ಠುರವಾಗಿ ಹೇಳಲಿಕ್ಕೆ ಇವತ್ತಿನ ಪುರುಷರಿಗೂ ಕೂಡ ಸಾಧ್ಯ ಇಲ್ಲ. ಅಂಥದ್ರಲ್ಲಿ ನನಗನ್ನಿಸಿದ್ದು ಕವಿತೆ ಅನ್ನುವಂಥದ್ದು ಒಂದು ನಿರಾಪಾಯಕಾರಿಯಾದಂತಹ ಮಾಧ್ಯಮ ಅಂತ ನನಗನ್ನಿಸಿತು. ಕವಿತೆಯಲ್ಲಿ ನಾವು ಧ್ವನಿಪೂರ್ಣವಾಗಿ ನಮಗೆ ಹೇಳಲಿಕ್ಕೆ ಸಾಧ್ಯ ಇದೆ. ನಮಗೇನು ರೂಪಕಗಳ ಮೂಲಕ, ಪ್ರತಿಮೆಗಳ ಮೂಲಕ ನಮಗೆ ಕವಿತೆಯ ಮೂಲಕ ಹೇಳ್ಬೋದು. ಹಾಗಾಗಿ ನಾನು ಮೊದಲಿಗೆ ಕವಿತೆಯನ್ನು ಬರೀಲಿಕ್ಕೆ ಶುರು ಮಾಡಿದೆ. ನನಗೇನು ಮೊದಲಿಗೆ ಯಾವುದು ತಗೊಂಡು ಬರೆಯೋದಪ್ಪ ಅನ್ನಿಸ್ತಿತ್ತು. ಆಗ ನನಗೆ ನನ್ನ ಸುತ್ತಲಿನ ಎಲ್ಲ ಸಂಗತಿಗಳು ಕೂಡ ಕವಿತೆಗೆ ವಸ್ತುಗಳು ಅನ್ನಿಸ್ತಿತ್ತು. ಕುದಿಯುವ
ಅಗಿಯುವ ಅನ್ನದ ಸದ್ದಿನೊಳಗೊಂದು ಕವಿತೆ, ಮಗುವಿನ ನಗುವಿನೊಳಗೊಂದು ಕವಿತೆ, ಅಳುವಿನೊಳಗೊಂದು ಕವಿತೆ, ಬಟ್ಟೆ ಒಗೆಯುವಾಗ ಸೋಪಿನ ಬುರುಗಿನೊಳಗೊಂದು ಕವಿತೆ. ಎಲ್ಲಾ ಸಂಗತಿಗಳು, ಕಾಡುವ ಎಲ್ಲಾ ಸಂಗತಿಗಳು ಕವಿತೆಗೆ ವಸ್ತುವಾಗತೊಡಗಿತು. ಹಾಗೆ ಕವಿತೆ ಬರಲಿಕ್ಕೆ ಶುರು ಮಾಡಿದೆ. ಹಾಗೆ ನಾನು ಬರೆದ ಮೊದಲ ಕವನ ಸಂಕಲನ ಕಾಲ ಕಾಯುವುದಿಲ್ಲ ಅಂತ 2008ರಲ್ಲಿ ಪ್ರಕಟ ಆಯಿತು. ನಂತರ ಬರೆದದ್ದು ಕೂಡ ಕವಿತೆಗೆ ತುಟಿಯಂಚಲಿ ಒಲಿದ ಕವಿತೆಗಳು ಅಂತ ಬರೆದೆ. ಇನ್ನೊಂದು ಕವಿತೆ ಮಾತು ಮೀಟಿ ಹೋಗುವ ಹೊತ್ತು ಅಂತ ಬರೆದೆ. ನಂತರ 3 ಪ್ರಬಂಧ ಸಂಕಲನಗಳನ್ನ ಬರೆದೆ. ಮತ್ತೊಂದು ಪುಸ್ತಕ ಪರಿಚಯ ಮಾಡಿದೆ. ಮತ್ತೆ ಇನ್ನೊಂದೆರಡು ಅರೆಭಾಷೆ ಅನುವಾದದಲ್ಲಿ, ನನ್ನ ಮಾತೃಭಾಷೆ ಅಮ್ಮ ಭಾಷೆ ಅರೆಭಾಷೆ ಆದ ಕಾರಣ ನಾನು ಅರೆಭಾಷೆಯಲ್ಲಿ ಒಂದಷ್ಟು ಅನುವಾದ ಕಾರ್ಯಗಳನ್ನು, ಒಂದು ನಾಟಕವನ್ನು ಅನುವಾದ ಮಾಡ್ತಾ ಇದ್ದೇನೆ. ಮತ್ತೊಂದು SL ಭೈರಪ್ಪನವರ ಕೃತಿ ಸಾರ್ಥದ ಒಂದು ವಿಮರ್ಶಾ ಲೇಖನವನ್ನು ಅರೆಭಾಷೆಗೆ ಮಾಡ್ತಾ ಇದ್ದೇನೆ. ಇದಕ್ಕೆಲ್ಲ ಪ್ರೇರಣೆ ಏನು ಅಂತ ಕೇಳ್ಬೋದಾ? ಪ್ರೇರಣೆ, ಅದು ನಾನು ಆಗ್ಲೇ ಹೇಳಿದಾಗೆ, ನಾನು ನನ್ನ ಅಸ್ತಿತ್ವವನ್ನು ಗುರುತಿಸಿಕೊಳ್ಬೇಕು, ನನ್ನತನವನ್ನು ನಾನು ಕಂಡುಕೊಳ್ಬೇಕು. ಮತ್ತೆ ಬದುಕಿನಲ್ಲಿ ಒಂದು ಜೀವಂತವಾಗಿ ಇರಬೇಕು ಅಂತ ಹೇಳಿದ್ರೆ, ಕ್ರಿಯಾಶೀಲವಾಗಿ ಇರಬೇಕು ಹೇಳಿದ್ರೆ ಯಾವುದಾದ್ರೂ ಒಂದು ಹವ್ಯಾಸಗಳು ಬೇಕೇ ಬೇಕು. ಅದಕ್ಕಾಗಿ ನನಗೆ ಸುಲಭಕ್ಕೆ ಒದಗಿದ್ದು ನನಗೆ ಇದು ಸಾಹಿತ್ಯ ಮಾತ್ರ. ಹಾಗಾಗಿ ಸಾಹಿತ್ಯದಲ್ಲಿ ಏನಾದರೂ ಮಾಡುವ, ನನ್ನನ್ನು ನಾನು ಕ್ರಿಯಾಶೀಲವಾಗಿ ಇಟ್ಟುಕೊಳ್ಳಲಿಕ್ಕೆ ನಾನು ಈ ಬರಹವನ್ನು ಒಂದು ಮಾಧ್ಯಮವನ್ನಾಗಿ ನಾನು ಬಳಸಿಕೊಂಡೆ ಅಷ್ಟೇ. ಈಗ ಬರವಣಿಗೆ ಕಲೆ ಅಂತ ಅಂದರೆ ಸ್ವಲ್ಪ ಬರಿತೀವಿ, ಮತ್ತೇನೋ ಒಂದು ಕೆಲಸ ಬರುತ್ತೆ. ಈಗ ನೀವೇ ಹೇಳಿದ್ರಿ, ಕಾಲ ಕಾಯುವುದಿಲ್ಲ ಅಂತ ನಾನು ಬರೆದಿದ್ದೀನಿ ಮೇಡಮ್ ಅಂತ. ಕಾಲ ಬದಲಾವಣೆ ಆಗ್ತಾ ಇದ್ದ ಹಾಗೆ ನಮ್ಮ ಜೀವನ ಶೈಲಿಯೂ ಕೂಡ ಬದಲಾಗ್ತಾ ಹೋಗುತ್ತೆ. ಅಂತಹ ಸಂದರ್ಭದಲ್ಲಿ ನಿರಂತರವಾಗಿ ನಾವು ಬರವಣಿಗೆಯಲ್ಲಿ ಯಾವುದೇ ಕ್ಷೇತ್ರವಾಗಲಿ ನಾವು ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ನಮ್ಮಲ್ಲಿ ತುಡಿತಾ ಇದ್ದಾಗ ನಾವು ಅದನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ. ನೀವು ವಿವಾಹವಾದ ನಂತರ ಮಕ್ಕಳು ಮತ್ತು ಮನೆ, ಈಗ ಕೃಷಿಕ ಮಹಿಳೆಯಾಗಿ ನೀವು ಇದ್ದೀರಿ. ಇದರ ನಡುವೆ ಬರವಣಿಗೆಯನ್ನು ಹೇಗೆ ಮುಂದುವರಿಸ್ಕೊಂಡು ಹೋಗ್ತೀರಾ? ಮತ್ತು ಭವಿಷ್ಯದಲ್ಲಿ ನಿಮ್ಮ ಆಲೋಚನೆ ಏನಿದೆ ಬರವಣಿಗೆಯ ಬಗ್ಗೆ? ಮೊದಲನೇದಾಗಿ ನಾನು ಬರಿತಾ ಇರುವಂಥದ್ದು ನನ್ನ ಖುಷಿಗೋಸ್ಕರ ಬರಿತಾ ಇದ್ದೆ. ಹಾಗಾಗಿ ನಮಗೆ ಯಾವುದು ಖುಷಿ ಕೊಡ್ತದೆಯೋ ಅದೊಂದು ಬರವಣಿಗೆ ಅನ್ನುವಂಥದ್ದು ನನಗೆ ಉಸಿರಿದ್ದಾಗ ಅದೊಂದು ಸಹಜ ಅಭಿವ್ಯಕ್ತಿಯ ಮಾಧ್ಯಮ ನನಗೆ. ಹಾಗಾಗಿ ನಿಮಗೆ ಎಷ್ಟೇ ಕೆಲಸ ಇರಲಿ, ನಮಗೆ ನಾವು ಹೇಳ್ತೇವೆ ನಮಗೆ ಇಷ್ಟು ಕೆಲಸ ಉಂಟು, ನನಗೆ ಅದು ಮಾಡಲಿಕ್ಕೆ ಪುರುಸೊತ್ತಿಲ್ಲ, ಇದು ಮಾಡಲಿಕ್ಕೆ, ಅದೆಲ್ಲ ನನಗೆ ಸುಳ್ಳು ಅನ್ನಿಸೋದು. ನಮಗೆ ನಿಜವಾದ ತುಡಿತಾ ಇದ್ದರೆ, ನಮಗೇನೋ ಮಾಡಬೇಕು ಅಂತ ಒಂದು ಆಸಕ್ತಿ ಇದ್ದರೆ, ಖಂಡಿತ ದಿನದಲ್ಲಿ 24 ಗಂಟೆ ಉಂಟು. ಅದಕ್ಕೆ ಅದರದೇ ಮಾರ್ಗಗಳನ್ನು ಅದು ಖಂಡಿತ ಹುಡುಕಿಕೊಳ್ತದೆ ಅಂತ ನನಗೆ ಅನ್ನಿಸ್ತದೆ. ನಾವು ದಿನ ಊಟ ಮಾಡ್ತೇವೆ, ಯಾರ ಮದುವೆಗೆ ಹೋಗಿ ಕಾಲ ಕಳೀತೇವೆ, ದಿನಗಟ್ಟಲೆ ಕಾಲ ಕಳೀತೇವೆ ಬೇರೆ ಬೇರೆ. ಹಾಗಾಗಿ ನಮ್ಮಲ್ಲಿ ಯಾವುದೇ ಪ್ರೀತಿಯಲ್ಲಿ ಮಾಡಲಿಕ್ಕೆ ಒಂದು ತುಡಿತ ಉಂಟು, ಅದಕ್ಕೆ ಖಂಡಿತ ನಮಗೆ ನಾವೇ ಅವಕಾಶಗಳನ್ನು ಸೃಷ್ಟಿಸಿಕೊಳ್ಬೋದು. ಹಾಗಾಗಿ ಎಲ್ಲ ಕೆಲಸಗಳನ್ನು ನಡುವೆಯೂ ಕೂಡ ನನಗೆ ಇದು ಸಹಜವಾಗಿ ನನಗೆ ಮಾಡಲಿಕ್ಕೆ ಆಗ್ತದೆ ನನಗೆ. ಮತ್ತೆ ಮೇಡಮ್, ಈಗ ಮಕ್ಕಳ ಬಗ್ಗೆ ಹೇಳಿ, ಅವರು ಎಲ್ಲಿದ್ದಾರೆ, ಮತ್ತೆ ಮನೆಯಲ್ಲಿ ಇವಾಗ ಯಾರೆಲ್ಲ ಇದ್ದೀರಿ, ನಿಮ್ಮ ಜೀವನ ಹೇಗೆ ಕಳೀತೀರಿ ನೀವು? ನನ್ನ ಮನೆಯಲ್ಲಿ ನನ್ನ ಅತ್ತೆ ಸರಸ್ವತಿ ಅಂತ, ನನ್ನ ಮಾವ ದಾಮೋದರ ಅಂತ, ನನ್ನ ಪತಿ ಅಮೃತರಾಜ್ ಅಂತ, ಮಗ ಆಶಯ್ ಮತ್ತೆ ಮಗಳು ಮನಾಲಿ ಅಂತ. ಮಗಳು ಇಂಜಿನಿಯರಿಂಗ್ ಮುಗಿಸಿ ಅವಳು ಆಸ್ಟ್ರೇಲಿಯಾದ ಮೆಲ್ಬೋರ್ನ್ನಲ್ಲಿ MS ಮಾಡ್ತಾ ಇದ್ದಾಳೆ ಡೇಟಾ ಸೈನ್ಸ್ ಅಲ್ಲಿ. ಮಗ ಇಂಜಿನಿಯರಿಂಗ್ 3rd ಇಯರ್ ಮೂಡಬಿದ್ರೆ ಮೈಟಲ್ಲಿ ಮಾಡ್ತಾ ಇದ್ದಾನೆ. ಹಾಗೆ ನಮ್ಮದು ಕೃಷಿ ಕುಟುಂಬ, ಒಂದಷ್ಟು ಆಳುಕಾಳುಗಳು ದಿನ ಇರ್ತಾರೆ ಮನೆಯಲ್ಲಿ. ಹಾಗಾಗಿ ನಮ್ಮ ದೈನಂದಿನ ಕೆಲಸಗಳ ಜೊತೆಗೆ ಅವರಿಗೆ ನಮ್ಮ ಊರಿನಲ್ಲಿ ತಿಂಡಿ ಮತ್ತೆ ಊಟ ಇದೆಲ್ಲ ಕೆಲಸಗಾರರಿಗೆ ಕೊಡಬೇಕಾಗ್ತದೆ. ಹಾಗಾಗಿ ನಮ್ಮ ದಿನನಿತ್ಯದ ಹಳ್ಳಿಯ ಮನೆ ಅಂತ ಹೇಳುವಾಗ ಒಂದಷ್ಟು ಹೋಗೋರು ಬರುವವರು ಇರ್ತಾರೆ, ಒಂದಷ್ಟು ಮನೆಯೊಳಗೆ ಕೆಲಸಗಳಿರ್ತವೆ, ಒಂದಷ್ಟು ಆಚೆ ಈಚೆ ಹೋಗುದು, ಹಿತ್ತಲು, ಅಡಿಗೆ ಕೋಣೆ, ಅಂಗಳ, ಈ ತರದಲ್ಲಿ ಒಂದಷ್ಟು ಕೆಲಸದವರಿಗೆ ಅಡುಗೆ ಮಾಡುವಂತ ಇಂಥದ್ರಲ್ಲಿ ನಮ್ಮ ದಿನ ಕಳೆದು ಹೋಗ್ತದೆ. ಈಗ ಕೆಲವರು ಯೋಚನೆ ಮಾಡ್ತಾರೆ, ನಾವು ಹಳ್ಳಿಯಲ್ಲಿರೋದಕ್ಕಿಂತ ಪಟ್ಟಣದಲ್ಲಿದ್ದರೆ ನಮ್ಮ ಜೀವನ ಚೆನ್ನಾಗಿರುತ್ತೆ ಅಂತ. ನಿಮಗೆ ಯಾವತ್ತಾದರೂ ಹಾಗನ್ಸಿದೆಯಾ? ಇಲ್ಲ, ನನಗೆ ಖಂಡಿತ ಹಾಗೆ ಅನ್ನಿಸ್ಲಿಲ್ಲ. ಆದರೆ ಕೆಲವು ಅವಕಾಶಗಳ ದೃಷ್ಟಿಯಿಂದ ಹಾಗೆ ಇರಬಹುದೇ ಬಿಟ್ಟರೆ, ಈಗ ಹಳ್ಳಿಯಲ್ಲೂ ಕೂಡ ಸಾಕಷ್ಟು ಅವಕಾಶಗಳು, ಎಲ್ಲ ಸೌಲಭ್ಯಗಳು ಇರುವ ಕಾರಣ ನನಗೆ ಪೇಟೆಯಲ್ಲಿ ಇರಬೇಕಾ, ನಾನು ಅಲ್ಲಿದ್ರೆ ಹಾಗೆ ಚೆನ್ನಾಗಿರ್ತಿದ್ದೆ, ಆ ಥರದ್ದು ಖಂಡಿತ ನನಗೆ ಅನ್ನಿಸ್ಲಿಲ್ಲ. ನಮಗೆ ಏನೋ ಸಾಧನೆ ಮಾಡಬೇಕು, ಬೆಳಿಬೇಕು ಅಂತ ಹೇಳಿದರೆ ಯಾವ ಊರೇ ಆದರೂ ಕೂಡ ಅಲ್ಲಿ ನಾವು ಬದುಕನ್ನು ಕಂಡುಕೊಳ್ಬಹುದು ಅಂತ ನನಗೆ ಅನ್ನಿಸ್ತದೆ. ಅಂದ್ರೆ ಮನಸ್ಸು ಇದ್ದಲ್ಲಿ ಮಾರ್ಗ ಅಂತ ಹೇಳ್ತೀವಿ. ನಾವು ಎಲ್ಲಿದ್ದೇವೋ ಆ ಪರಿಸರಕ್ಕೆ ನಾವು ಹೊಂದಿಕೊಳ್ಳಬೇಕಾಗ್ತದೆ, ಅದನ್ನ ಪ್ರೀತಿ ಮಾಡಬೇಕಾಗ್ತದೆ. ಹಾಗಾದಾಗ ಮಾತ್ರ ಬದುಕಲಿಕ್ಕೆ ಸಾಧ್ಯ. ಅಂದ್ರೆ ನಾವು ಯಾವುದನ್ನ ಪ್ರೀತಿ ಮಾಡ್ತೀವಿ, ಯಾವ ವಸ್ತುವನ್ನ, ಯಾವ ವ್ಯಕ್ತಿಯನ್ನ ನಾವು ಪ್ರೀತಿ ಕಾಳಜಿಯಿಂದ ನಾವು ನೋಡ್ತೀವಿ, ಅದು ನಮಗೆ ಏನನ್ನಾದ್ರೂ ನಮಗೆ ಫಲಪ್ರದ ಆಗತ್ತೆ ಅಂತ ನಿಮ್ಮ ಅನುಭವದಲ್ಲಿ ಅಂತ ಹೇಳ್ಬಹುದಾ? ಖಂಡಿತ.
ನಮ್ಗೆ ಎಲ್ಲಿ ಪ್ರೀತಿ ಸಹಜವಾಗಿರುತ್ತೋ ಅಲ್ಲಿ ಎಲ್ಲ ಕೆಲಸಗಳು ಕೂಡ ಸುಗಮವಾಗಿ ನಡೀತದೆ ಅಂತ. ಯಾವುದೇ ಕೆಲಸಕ್ಕಾಗಲಿ ಪ್ರೀತಿ ಬೇಕು, ಅದು ಸಂಸಾರದಲ್ಲಿ ಆಗಿರ್ಬೋದು ಅಥವಾ ಯಾವುದೇ ಆಗಿರ್ಬೋದು. ಮತ್ತೆ ನನ್ಗೆಲ್ಲಕ್ಕಿಂತ ಹೆಚ್ಚಾಗಿ ಈ ಅಕ್ಷರದ ತೆಕ್ಕೆಗೆ ಬಿದ್ದ ಮೇಲೆ ನನ್ಗನ್ನಿಸೋದು ಅದು ಬದುಕನ್ನ ಪ್ರೀತಿಸ್ಲಿಕ್ಕೆ ಹೇಳಿಕೊಡ್ತದೆ. ಈ ಸಾಹಿತ್ಯ ಓದುವುದರಿಂದ ಸರಿ ತಪ್ಪುಗಳ ಒಂದು ವಿವೇಚನೆಯನ್ನು ಹೇಳಿಕೊಡ್ತದೆ, ಬದುಕನ್ನು ಸುಂದರವಾಗಿದೆ ಅಂತ ಹೇಳಿ, ಬದುಕಿನಲ್ಲಿ ಎಲ್ಲವೂ ಕೂಡ ಚೆನ್ನಾಗಿದೆ ಅಂತ ಹೇಳುವಂತಹ ಒಂದು ಪ್ರೀತಿಯ ಭಾವನೆ ಹುಟ್ಟುತ್ತದೆ ಅದು. ಈಗ ನೀವು ಕೃಷಿಕ ಮಹಿಳೆಯಾಗಿ ನಿಮ್ಮ ಮನೆಗೆ ಆಳು ಕಾಳು ಅಂತ ಬಂದಾಗ, ಅಥವಾ ನಿಮ್ಮ ಕೃಷಿ ಪ್ರದೇಶದಲ್ಲಿ ರೈತ ಮಹಿಳೆಯರು ಬರ್ತಾರೆ, ಅವರನ್ನ ನೋಡಿದಾಗ ನಿಮ್ಗೆ ಏನ್ ಅನ್ನಿಸ್ಬೋದು? ಅದ್ರ ಬಗ್ಗೆ ನೀವೇನಾದ್ರೂ ಬರೆಯೋ ಪ್ರಯತ್ನ ಮಾಡಿದ್ದೀರಾ? ಯಾಕೆ ಅಂತ ಹೇಳಿದ್ರೆ ಅವರು ಗಂಡ ಮಕ್ಕಳು ಎಲ್ಲರನ್ನೂ ಸಾಕುವಂತಹ ಪರಿಸ್ಥಿತಿ ಹಳ್ಳಿಗಳಲ್ಲಿ ನಾವು ಸಾಕಷ್ಟು ಕಾರಣಗಳಿರಬಹುದು. ಅದರಲ್ಲಿ ಅವಳು ಕೂಡ ಅಬಲೆಯಲ್ಲ ಸಬಲೆ ಅಂತ ತೋರಿಸ್ಕೊಳ್ಳೋಕ್ಕೋಸ್ಕರ, ಅಥವಾ ಅವಳು ಮಹಿಳೆ ಅಂದರೆ ಒಂದು ಶಕ್ತಿ, ಆ ಶಕ್ತಿಯನ್ನ ಬಳಸೋದಕ್ಕೋಸ್ಕರ ಅವಳು ಭೂಮಿಯನ್ನ ಅವಳು ಆಶ್ರಯಿಸಿ ದುಡಿಯೋದಿಕ್ಕೆ ಬರಬಹುದು. ದುಡಿಯುವಂತಹ ಮಹಿಳೆಯರನ್ನ ನೋಡಿದಾಗ ನಿಮಗೆ ಕೃಷಿಯನ್ನ ಸಹಜತೆಯಿಂದ ಪ್ರೀತಿ ಮಾಡುವಂತಹ ಮಹಿಳೆಯಾಗಿ ಹೇಗೆ ನೀವು ವ್ಯತ್ಯಾಸವನ್ನ ಕಂಡಿದ್ದೀರಿ ಅವ್ರ ಹತ್ರ? ಹಾಗೆ ನೋಡಿದ್ರೆ ನನಗನ್ನಿಸುದು ನಮ್ಮಂತ ಗೃಹಿಣಿಯರಕ್ಕಿಂತ ಅವರೇ ಹೆಚ್ಚು ಸ್ವಾವಲಂಬಿಗಳು ಅಂತ ಅನ್ನಿಸ್ತದೆ. ಯಾಕೆ ಹೇಳಿದ್ರೆ ಅವರು ದಿನನಿತ್ಯ ದುಡಿತಾರೆ, ಅವರ ಅನ್ನವನ್ನು ಅವರು ಸಂಪಾದಿಸ್ತಾರೆ, ಅವರ ಕೈಗೆ ಹಣ ಬರ್ತದೆ. ನಮಗೆ ಹಣ ಬೇಕು ಹೇಳಿದ್ರೆ ನಾವು ಮನೆಯವರ ಹತ್ರ ಕೈ ಚಾಚಿ ಕೇಳಬೇಕಾಗ್ತದೆ. ನಮಗೆ ಬೇರೆ ಹಣದ ಮೂಲಗಳು ಇರುವುದಿಲ್ಲ. ಅವರೇ ದುಡಿತಾರೆ, ಅವರೇ ಸಂಪಾದನೆ ಮಾಡ್ತಾರೆ, ಮನೆ ಮಂದಿಯನ್ನ ಸಾಕ್ತಾರೆ. ಅದು ಅವರಲ್ಲಿ ಒಂದು ಆತ್ಮವಿಶ್ವಾಸವನ್ನು ಹುಟ್ಟಿಸ್ತದೆ ಅಂತ. ಈಗ ನಮ್ಮಲ್ಲಿಗೆ ಬರುವ ಕೃಷಿಕ ಮಹಿಳೆಯರೆಲ್ಲರೂ ಕೂಡ ಒಂಥರ ಸ್ವಾವಲಂಬಿಗಳಾಗಿದ್ದಾರೆ, ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ, ತುಂಬಾ ಮುಂದುವರೆದಿದ್ದಾರೆ. ಖುಷಿಯನ್ನು ಯಾವಾಗ ನಮಗೆ ಆರ್ಥಿಕವಾದ ಒಂದು ಸ್ವಾವಲಂಬನೆ ಸ್ವಾತಂತ್ರ್ಯ ಸಿಗ್ತದೆ, ಅದು ನಮ್ಮನ್ನು ಹೆಚ್ಚು ಆತ್ಮವಿಶ್ವಾಸವನ್ನ ಕೊಡ್ತದೆ ಮತ್ತು ಬದುಕಿನಲ್ಲಿ ನಾವು ಮುಂದೆ ನಡಿಬಹುದು ಹೇಳುವಂತಹ ಒಂದು ಧೈರ್ಯವನ್ನ ನೀಡ್ತದೆ ಅಂತ ನನ್ಗನ್ನಿಸ್ತದೆ. ಅದು ಕೂಲಿ ಕಾರ್ಮಿಕ ಮಹಿಳೆಯರಿಗೆ ಆ ಆತ್ಮವಿಶ್ವಾಸ ಆ ಕಾರಣದಿಂದ ಸಿಕ್ಕಿದೆ ಅಂತ ನನಗೆ ಖಂಡಿತ ಅನ್ನಿಸ್ತದೆ. ನೀವು ಯಾರನ್ನಾದ್ರೂ ಒಬ್ರನ್ನ ಮಾತನಾಡಿಸೋ ಪ್ರಯತ್ನ ಮಾಡಿದ್ದೀರಾ? ಅವರ ಕಥೆಯನ್ನ ಕೇಳಿದ್ದೀರಾ? ಎಷ್ಟೋ ಹೆಣ್ಮಕ್ಕಳನ್ನ ಕೇಳಿದ್ದೇನೆ. ಆದ್ರೆ ನೀವು ದುಡಿಯುವ ಹೆಣ್ಣು ಮಕ್ಕಳಾಗ್ಲಿ ಅಥವಾ ಕೂಲಿ ಕಾರ್ಮಿಕರಾಗ್ಲಿ ಗೃಹಿಣಿಯರಾಗ್ಲಿ ಎಲ್ಲರ ಒಡಲೊಳಗೂ ಒಂದೊಂದು ಕತೆ ಇದೆ. ಅವಳು ತುಂಬಾ ಗಟ್ಟಿ ಅಂತವಳು ಅಂತ ನನ್ ಶಕ್ತಿಶಾಲಿ ಅಂತ ಅನ್ನಿಸ್ತದೆ. ಯಾಕೆಂತ ಹೇಳಿದ್ರೆ ಅಷ್ಟೆಲ್ಲವನ್ನ ಸಹಿಸಿಕೊಂಡು ಕೂಡ ಏನೂ ಅಲ್ಲದ ಹಾಗೆ ತೋರ್ಪಡಿಸಿಕೊಂಡು ದಿನನಿತ್ಯದ ಕೆಲಸದಲ್ಲಿ ಅವಳು ತಲ್ಲಿನಾಳಾಗಿ ಎಲ್ಲರನ್ನ ಸಾಕ್ತಾಳೆ, ನಗುಮುಖದಿಂದ ಅವಳು ಇರ್ತಾಳಲ್ವಾ, ಅದು ಹೆಣ್ಣಿಗಷ್ಟೇ ಸಾಧ್ಯ. ಹಾಗಾಗಿ ಪ್ರತಿಯೊಂದು ಹೆಣ್ಣಿನ ಒಳಗೂ ಕೂಡ ಒಂದೊಂದು ಕತೆ ಖಂಡಿತ ಇದೆ. ಹಾಗಾಗಿ ನಾನು ಎಷ್ಟೋ ಹೆಣ್ಣು ಮಕ್ಕಳನ್ನ ಮಾತಾಡಿಸಿದ್ದೇನೆ. ಅವರ ಕಥೆಯನ್ನ ಬಿಚ್ಚಿಟ್ರೆ ಒಡಲೊಳಗೆ 1000 ಕಥೆಗಳು ಇದೆ ಅವರ. ಈಗ ಒಡಲಾಳದ ಕಥೆ ಅಂತ ನೀವೇನಾದ್ರೂ ಬರೆಯೋ ಪ್ರಯತ್ನ ಮಾಡಿದ್ದೀರಾ? ಇಲ್ಲ, ನನ್ನ ಕಥೆಗಳಲ್ಲಿ ಸಾಮಾನ್ಯ ಹೆಣ್ಣು ಮಕ್ಕಳ ಕೆಲವೊಂದು ಒಳಕುದಿಗಳು ಅದು ಬಂದೇ ಬರ್ತದೆ ಅದು. ಮತ್ತೆ ನಿಮ್ಮ ಲೇಖನಗಳು ಮತ್ತೆ ನಿಮ್ಮ ಪುಸ್ತಕಗಳ ಬಗ್ಗೆ? 3 ಕವನ ಸಂಕಲನಗಳು ಬಂದಿದೆ ನನ್ನದು, 3 ಪ್ರಬಂಧ ಸಂಕಲನ ಬಂದಿದೆ, ಮತ್ತೆ ಒಂದು ಪುಸ್ತಕ ಪರಿಚಯ, ಮತ್ತೆ ಇನ್ನೊಂದು ಕವನ ಸಂಕಲನ, ಪ್ರಬಂಧ, ಮತ್ತೆ ಕಥಾ ಸಂಕಲನ. ಕಥೆಗಳನ್ನ ಬರೀಲಿಕ್ಕೆ ಇತ್ತೀಚೆಗೆ ಶುರು ಮಾಡಿದ್ದು ನಾನು. ಕಥೆಗಳ ಪುಸ್ತಕಗಳನ್ನ ತಯಾರಿ ಮಾಡುವಂತಹ ಒಂದು ಇದರಲ್ಲಿ ಇದ್ದೇನೆ ನಾನು. ನಂತರ ಅದೇ ಒಂದಷ್ಟು ಅನುವಾದಗಳನ್ನ ಅರೆಭಾಷೆಯಲ್ಲಿ ಅನುವಾದಗಳನ್ನ ಮಾಡಿದ್ದೇನೆ ಅಷ್ಟೇ. ಭವಿಷ್ಯದಲ್ಲಿ ನೀವು ಕಂಡಿರುವಂತ ಕನಸುಗಳೇನು? ನಾನು ಆ ತರದ ಕನಸುಗಳು ಏನನ್ನು ಕಾಣಲಿಲ್ಲ. ವರ್ತಮಾನದಲ್ಲಿ ಬದುಕು, ವರ್ತಮಾನದಲ್ಲಿ ಎಷ್ಟು ಸಾಧ್ಯವೋ ಸಿಕ್ಕ ಸಮಯವನ್ನ ಓದುವುದು, ಬರೆಯುವುದು, ಬದುಕನ್ನ ಪ್ರೀತಿಯಿಂದ ನೋಡುದು, ಇನ್ನೊಬ್ಬರ ಕಷ್ಟ ಸುಖಗಳನ್ನ ನಮ್ಗೇನು ಸಹಾಯ ಮಾಡ್ಲಿಕ್ಕೆ ಆಗೋದ್ರು ಅದನ್ನ ಆಲಿಸುವ ಕಿವಿಯಾದ್ರೂ ಆಗುವಂಥದ್ದು, ಇಷ್ಟೇ. ಅಂತಹ ಒಂದು ಭವಿಷ್ಯದ ಕನಸುಗಳೇನು ನನಗಿಲ್ಲ. ಈಗ ಜೀವನದ ವೃತ್ತಾಂತದಲ್ಲಿ ಹುಟ್ಟಿನಿಂದ ಶುರುವಾಗಿ ಸಾವಿನವರೆಗೂ ಸಾಕಷ್ಟು ಘಟ್ಟಗಳನ್ನು ನಾವು ಬದುಕಿನ ಹೆಜ್ಜೆಗಳನ್ನು ಹಾಕ್ಕೊಳ್ತಾ ನಾವು ಮುಟ್ಟಬೇಕಾಗತ್ತೆ. ಬರಹಗಾರ್ತಿಯಾಗಿ, ಲೇಖಕಿಯಾಗಿ ನೀವು ಅಂತಹ ಜೀವನ ವೃತ್ತಾಂತವನ್ನು ಒಂದು ವಸ್ತು ವಿಷಯವಾಗಿ ಕಂಡಿದ್ದೀರಾ ಯಾವಾಗಲಾದ್ರೂ? ನಿಮ್ಮ ಕೃತಿಗಳಲ್ಲಿ ಅಥವಾ ನಿಮ್ಮ ಕವನದಲ್ಲಿ ಅದನ್ನು ಬಳಸ್ಕೊಂಡಿದ್ದೀರಾ? ಅದೇ, ನಾನೊಬ್ಳು ಬರಹಗಾರ್ತಿಯಾದ ಕಾರಣ ನಾವು ಬದುಕನ್ನು ಸೂಕ್ಷ್ಮವಾಗಿ ನೋಡ್ತೇವೆ. ಪ್ರತಿಯೊಂದು ಹುಟ್ಟು ಆಗಿರ್ಲಿ, ಸಾವಾಗ್ಲಿ, ನಾವು ಹತ್ತಿರದಿಂದ ನೋಡಿದ್ದಾಗ್ಲಿ, ಅಥವಾ ಇನ್ನೊಂದು ಏನಂತ ಹೇಳಿದ್ರೆ ನಾವು ಯಾವತ್ತೋ ನೋಡಿರ್ತೇವೆ, ಯಾವತ್ತೋ ಕೇಳಿರ್ತೇವೆ, ಅದು ನಮ್ಮ ಸುಪ್ತ ಮನಸ್ಸಿನ ಒಳಗದು ಹಾಗೆ ಇರ್ತದೆ. ಅದು ಯಾವತ್ತೋ ಅದು ಕಾಡ್ಲಿಕ್ಕೆ ಶುರು ಆಗ್ತದೆ. ಅವೆಲ್ಲ ಒಂದು ಕಥಾಪಾತ್ರಗಳಾಗಿಯೋ ಕವಿತೆಗಳ ಮೂಲಕವೋ ಅದು ಖಂಡಿತ ಬರ್ತದೆ. ಬಹುಶಃ ಇದೆಲ್ಲ ಬದುಕಿನ ಎಲ್ಲ ಸಂಗತಿಗಳು ಕೂಡ ಬರಹಕ್ಕೆ ಪ್ರೇರಣೆ ಆಗ್ತದೆ. ಬಹುಶಃ ಅದು ಎಲ್ಲ ಬರಹಗಾರರಿಗೂ ಕೂಡ ಅರಿವಿದ್ದೋ ಅರಿವಿಲ್ಲದೆಯೂ ಕೂಡ ಅದು ಸುಪ್ತ ಮನಸ್ಸಿನೊಳಗೆ ಹೊಕ್ಕಿ ಹೋಗಿರ್ತದೆ. ಪ್ರತಿಯೊಂದು ಕಾಡಿದ ಸಂಗತಿಗಳೆಲ್ಲವೂ ಕೂಡ ಅದೇ ಬರವಣಿಗೆಗೆ ವಸ್ತು ಆಗ್ತದೆ. ಈಗ ನಿಮ್ಮ ಸಾಹಿತ್ಯದಲ್ಲಿ ಗುರುತಿಸಿ ಬಂದಿರುವಂತಹ ಪ್ರಶಸ್ತಿಗಳ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಒಂದಷ್ಟು ಪ್ರಶಸ್ತಿಗಳು ನನ್ನ ಬರಹಕ್ಕೆ ಸಂದಿದೆ. ಒಂದಷ್ಟು ಕೆಲವು ಪ್ರಶಸ್ತಿಗಳು ನನ್ನ ಕವನ ಸಂಕಲನಕ್ಕೆ, ಪ್ರಬಂಧಕ್ಕೆ, ಮತ್ತೆ ಬಿಡಿ ಬಿಡಿ ಕವಿತೆಗಳಿಗೆ, ಕಥೆಗಳಿಗೆ ಎಲ್ಲದಕ್ಕೂ ಬಂದಿದೆ. ಅದರಲ್ಲಿ ಮುಖ್ಯವಾಗಿ ನನಗೆ
ಕೊಡಗಿನ ಗೌರಮ್ಮ ಪ್ರಶಸ್ತಿ ಬಂದಿದೆ, ಕವಿತೆಗೆ BM ಶ್ರೀ ಕಾವ್ಯ ಪ್ರಶಸ್ತಿ ಬಂದಿದೆ, ಪ್ರಬಂಧಕ್ಕೆ ಸ್ವಾಭಿಮಾನಿ ಪುಸ್ತಕ ಪ್ರಶಸ್ತಿ ಬಂದಿದೆ, ಅಡ್ವೈಸರ್ ಕಾವ್ಯ ಪ್ರಶಸ್ತಿ ಬಂದಿದೆ, ಸಾಹಿತ್ಯ ಪರಿಷತ್ತಿನ ದತ್ತಿನಿಧಿ ಬಹುಮಾನ ಬಂದಿದೆ. ನೀವು ನಡೆದು ಬಂದ ಹಾದಿಯಲ್ಲಿ ಗೃಹಿಣಿಯಾಗಿದ್ದಾಗ ನೀವು ಒಂದು ವೇಳೆ ಅದೇ ಒಂದು 4 ಗೋಡೆಗಳ ನಡುವೆ ಮಕ್ಕಳು, ಪತಿ, ಅತ್ತೆ, ಮಾವ ಮತ್ತೆ ಮನೆ ಕೆಲಸ ಇವುಗಳ ನಡುವೆ ಇದ್ದಂತ ಒಂದು ಘಟ್ಟದಲ್ಲಿ ಈ ಉತ್ಸಾಹ ಅಂದ್ರೆ ಈ ಹವ್ಯಾಸವನ್ನ ಹೊರ ತರದೇ ಹೋಗಿದ್ದಿದ್ರೆ ನೀವು ಹೇಗಿರ್ತಿದ್ರಿ? ಖಂಡಿತ ಅದನ್ನು ಊಹಿಸಿಕೊಳ್ಳಿಕ್ಕೆ ಸಾಧ್ಯ ಆಗುದಿಲ್ಲ. ಬಹುಶಃ ಈಗ ನಾನು ಅದರನ್ನು ಮೀರ್ಲಿಕ್ಕಾಗಿಯೇ ನಾನು ಆ ಏಕತಾನತೆಯನ್ನ ಮೀರ್ಲಿಕ್ಕೋಸ್ಕರವೇ ಅದೇ ಅಡುಗೆ ಮನೆ, ಅದೇ ಬೆಂಕಿ ಹೊಗೆ, ರಜೆ ಇಲ್ಲದ ಅನ್ನ ಸಾರು, ಇವುಗಳ ಏಕತಾನತೆಯ ಮಧ್ಯೆ ನನಗೆ ಏನೋ ಹೊಸತೇನೋ ಬೇಕು ಅನ್ನಿಸ್ತಾ ಇತ್ತು ಮನಸ್ಸು. ಆ ಹೊಸತನ್ನ ಕಂಡುಕೊಳ್ಳುವುದಕ್ಕೋಸ್ಕರವೇ ನಾನು ಓದಿನ ತೆಕ್ಕೆಗೆ, ಬರಹದ ತೆಕ್ಕೆಗೆ ನಾನು ಬಿದ್ದೆ. ಬಹುಶಃ ನಾನು ಬರವಣಿಗೆ ಶುರು ಮಾಡಿದ ಮೇಲೆ, ನಾನು ಓದ್ಲಿಕ್ಕೆ ಶುರು ಮಾಡಿದ ಮೇಲೆ ನನಗೆ ಪ್ರಪಂಚವನ್ನ ನೋಡುವಂತಹ ಒಂದು ದೃಷ್ಟಿಕೋನವೇ ಬದಲಾಯಿತು. ಹೇಗೆ ಮಿತಿಯೊಳಗೆ ಹೇಗೆ ನಾವು ಮೀರಿ ಬದುಕಬಹುದು ಅನ್ನುವಂಥದ್ದನ್ನು ನನಗೆ ಸಾಹಿತ್ಯ ಕಲಿಸಿಕೊಟ್ಟಿದೆ. ಹಾಗಾಗಿ ಬಹುಶಃ ಆ ಏಕತಾನತೆಯನ್ನ ಮೀರ್ಲಿಕ್ಕೋಸ್ಕರವೇ ನಾನು ಈ ಬರವಣಿಗೆಯ ಹಾದಿಯನ್ನು ಹಿಡಿದದ್ದು. ನಾನು ಈಗ ನಮ್ಮ ಗೆಳತಿಯರು ನಿಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದಾರೆ, ಅವರಿಗೂ ಕೂಡ ಬರೀಬೇಕು ಅನ್ನೋ ಒಂದು ಕಾತರ ಇರುತ್ತೆ, ಮತ್ತು ಸಮಾಜದ ಬಗ್ಗೆ ಕಾಳಜಿ ಇರುತ್ತೆ. ಆದರೆ ಅವ್ರಿಗೆ ವ್ಯಕ್ತಪಡಿಸೋದಕ್ಕೆ ಮಾರ್ಗದರ್ಶನ ಇರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವರಿಗೆ ಬಹಳ ಮನೆಯಲ್ಲಿ ಕೆಲಸಗಳಿರಬಹುದು, ಒತ್ತಡ ಇರಬಹುದು, ಅಥವಾ ರಿಸ್ಟ್ರಿಕ್ಷನ್ಸ್ ಅಂತ ಇರಬಹುದು. ಇಂತಹ ಮಹಿಳೆಯರಿಗೆ ನೀವು ಕಿವಿ ಮಾತು ಏನು ಹೇಳ್ತೀರಿ? ಅಂತಹ ಗೆಳತಿಯರ ಮನಸ್ಸಿಗೆ ಬರವಣಿಗೆ ಅನ್ನುವಂಥದ್ದು ನಮಗೆ ತುಂಬಾ ಸುಲಭಕ್ಕೆ ಸಿಕ್ಕುವಂತಹ ಒಂದು ಮಾಧ್ಯಮ. ನನಗನ್ನಿಸೋದು ಇದಕ್ಕೆ ನೈಜವಾದ ಪ್ರತಿಭೆ ಬೇಕು, ಹಾಗೆಲ್ಲ ಹೇಳ್ತಾರೆ, ಮೂಲ ಪ್ರತಿಭೆ ಬೇಕು. ನನಗೆ ಅದೆಲ್ಲ ಬೇಕು ಅಂತ ನನಗೆ ಅನ್ನಿಸೋದಿಲ್ಲ. ಯಾಕೆ ಹೇಳಿದ್ರೆ ನಾನೊಬ್ಳು ಮೂಲ ನೈಜ ಪ್ರತಿಭೆ ಅಂತದ್ದು ಆ ಪ್ರತಿಭೆ ಇತ್ತು ಅಂತ ನನಗೆ ಅನ್ನಿಸೋದಿಲ್ಲ. ಅದು ನಾನು ಪರಿಶ್ರಮದಿಂದ, ನನ್ನ ಒಂದು ಪ್ರಯತ್ನದಿಂದ ನಾನು ಈ ಹಾದಿಯನ್ನ ಕಂಡುಕೊಂಡದ್ದು ಅಂತ ನಾನು ಅಂದ್ಕೊಳ್ತೇನೆ. ಅಂದ್ರೆ ನಿಮ್ಮನ್ನ ನೀವು ಅವಲೋಕನ ಮಾಡಿಕೊಂಡು ಹೊರ ತಂದಿದ್ದೀರಿ ಆ ಭಾವನೆಯನ್ನ ಅಂತ ಹೇಳಿ. ಸಹಜವಾಗಿ ಎಲ್ಲ ಗೃಹಿಣಿಯರು ಕೂಡ ಭಾವನಾತ್ಮಕ ಜೀವಿಗಳೇ. ಅವರು ಬೆಳಗಿಂದ ಸಂಜೆವರೆಗೆ ಮಾಡುವ ಎಲ್ಲ ಕೆಲಸಗಳು ಕೂಡ ಒಂದು ಕಾವ್ಯದ ಹಾಗೆ ಇರ್ತದೆ. ಅರೆಯುವುದಾಗಿರ್ಬಹುದು ಅಥವಾ ಎಲ್ಲ ಕೆಲಸಗಳು ಕೂಡ ಒಂದು ಕಾವ್ಯವೇ. ಒಂದು ಮಹಿಳೆಯ ಬದುಕೇ ಒಂದು ಕಾವ್ಯ. ಹಾಗಾಗಿ ಆಕೆಯೊಳಗೆ ಭಾವನೆಗಳ ಮಹಾಪೂರವೇ ಇದೆ. ಅದನ್ನು ಹೊರಗೆ ಹಾಕುವ ಪ್ರಯತ್ನವನ್ನ ಮಾಡಬೇಕಷ್ಟೇ. ನಾನು ಆಗ್ಲೇ ಹೇಳಿದಾಗೆ ಬೇರೆ ಬೇರೆ ಹವ್ಯಾಸಗಳನ್ನ ತೊಡಗಿಸ್ಕೊಳ್ಳಿಕ್ಕೆ ಬೇರೆ ಬೇರೆ ಅದಕ್ಕೆ ನಮಗೆ ಪ್ರೋತ್ಸಾಹ, ಪ್ರೇರಣೆ ಇವೆಲ್ಲ ಬೇಕಾಗ್ತದೆ. ಈಗ ನೋಡಿ, ಮೊದಲಿನ ಹಾಗೆ ಪರಿಸ್ಥಿತಿ ಅಲ್ಲ. ಈಗ ಸಾಮಾಜಿಕ ಜಾಲತಾಣಗಳು ಬಂದಿದೆ. ಮೊದಲೆಲ್ಲ ನಾವು ಬರೀತಿರ್ಬೇಕಾದ್ರೆ ಒಂದು ಬರಿಬೇಕಿತ್ತು, ಪತ್ರಿಕೆ ಕಳಿಸ್ಬೇಕಿತ್ತು, ಅದು ಬರ್ತದಾ ಇಲ್ವಾ ಕಾಯಬೇಕಿತ್ತು. ನಾವು ನಮ್ಮನ್ನು ಗುರುತಿಸಿಕೊಳ್ಳಿಕ್ಕೆ ನಾವು ತುಂಬಾ ಸಮಯ ಬೇಕಾಗ್ತಿತ್ತು. ಆದ್ರೆ ಈಗ ಹಾಗೆ ಅಲ್ಲ, ಎಲ್ಲವರ ಅಂಗೈಯೊಳಗೂ ಕೂಡ ಮೊಬೈಲ್ ಫೋನ್ ಇದೆ. ಎಲ್ಲರೂ ಕೂಡ ಸಾಮಾಜಿಕ ಜಾಲತಾಣವನ್ನ ಬಳಸ್ತಾರೆ. ನಮಗೆ ಏನು ಅನ್ನಿಸುವುದನ್ನ ಬರಿಬಹುದು, ಬೇರೆಯವ್ರ ಜೊತೆ ಹಂಚಿಕೊಳ್ಬಹುದು. ನಮ್ಗೆ ನಮ್ಮ ಹವ್ಯಾಸಗಳನ್ನ ಹೊರ ಹಾಕ್ಲಿಕ್ಕೆ ಬೇರೆ ಬೇರೆ ಮಾಧ್ಯಮಗಳಿರುವ ಕಾರಣ ನಾನು ಎಲ್ಲ ಹೆಂಗಸರಿಗೆ ಹೇಳೋದಷ್ಟೇ, ಈ ರೀತಿಯಾದಂತಹ ಒಂದು ಭಾವನೆಗಳು ನಮ್ಮೊಳಗೆ ಸಹಜವಾಗಿದೆ, ಅದನ್ನ ಹೊರತನ್ನಿ. ಏನೋ ಹೇಳ್ಬೇಕನ್ನಿಸ್ತದೆ, ಅದನ್ನ ನಾವು ಬೇರೆಯವ್ರ ಜೊತೆ ಹೇಳಿಕೊಳ್ಳುವುದಷ್ಟು ಸಾಧುವು ಕೂಡ ಅಲ್ಲ ಅದು. ಹಾಗಾಗಿ ನಮ್ಮನ್ನ ನಾವು ನಿರಾಳಗೊಳಿಸ್ಲಿಕ್ಕೆ ನಮ್ಗೆ ಬಿಡುಗಡೆಯ ಮಾಧ್ಯಮ, ಒಂದು ಪ್ರಾಮಾಣಿಕವಾದಂತಹ ಒಂದು ಗೆಳತಿ ಅಂದ್ರೆ ಅದು ಸಾಹಿತ್ಯ ಮಾತ್ರ. ಅದಕ್ಕಾಗಿ ನಾನು ಗೃಹಿಣಿಯರಿಗೆ ಹೇಳೋದು, ಬರೀಲಿಕ್ಕೆ ಪ್ರಯತ್ನ ಮಾಡಿ. 1-2 ಸಲ ಬರಿತಾ ಹೋದಾಗ ಅದು ಕೂಡ ನಿಮ್ಗೆ ಅಭ್ಯಾಸ ಅಷ್ಟೇ. ಅಭ್ಯಾಸ ಮಾಡ್ತಾ ಮಾಡ್ತಾ ಖಂಡಿತವಾಗಿ ನೀವು ಕೂಡ ಬರವಣಿಗೆಯ ಕಲೆಯನ್ನ ನೀವು ಕೂಡ ರೂಢಿಸಿಕೊಳ್ಬಹುದು. ಅದಕ್ಕೆ ಮೊದಲನೇದಾಗಿ ಬೇಕಾಗಿರುವುದೇನಂತ ಹೇಳಿದ್ರೆ ಓದು ನಮ್ಮ ಬರಹವನ್ನ ಮತ್ತಷ್ಟು ಗಟ್ಟಿಗೊಳಿಸ್ತದೆ ಅಷ್ಟೇ. ಹಾಗಾಗಿ ನಮಗೆ ಜೀವನವನ್ನ ಪ್ರೀತಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ, ದಿನವನ್ನ ಖುಷಿಯಿಂದ ಕಳೀಲಿಕ್ಕೆ ಸಾಧ್ಯ ಆಗ್ತದೆ ಅಕ್ಷರದ ತೆಕ್ಕೆಗೆ ಬಿದ್ರೆ. ಹಾಗಾಗಿ ನಾನು ಮಹಿಳೆಯರಿಗೆ ಇಷ್ಟೇ ಹೇಳೋದು, ಓದಿ, ಬರೀರಿ, ನಿಮ್ಮ ಮನಸ್ಸನ್ನ ಆ ಮೂಲಕವಾಗಿ ನಿರಾಳವಾಗಿಸಿಕೊಳ್ಳಿ. ಈಗ ಮಕ್ಕಳು ಹೇಗೆ ಪ್ರೋತ್ಸಾಹ ಕೊಡ್ತಾರೆ ನಿಮಗೆ? ಪ್ರೀತಿಯಿಂದ ಕಳಿಸಿಕೊಡ್ತಾರೆ. ಅತ್ತೆ, ಮಾವ, ಗಂಡ, ಮಕ್ಕಳು ಎಲ್ಲರೂ ಕೂಡ ನನ್ನ ಜವಾಬ್ದಾರಿಯನ್ನ ಅವರು ವಹಿಸಿಕೊಳ್ತಾರೆ. ನೀನು ಓದು, ಬರಿ ಅಂತ ಹೇಳುವುದಕ್ಕಿಂತ ಹೆಚ್ಚಾಗಿ ನನಗೆ ಹೋಗ್ಲಿಕ್ಕೆ ಒಂದು ಅನುವು ಮಾಡಿ ಕೊಡ್ತಾರಲ್ಲ, ಅದಕ್ಕಿಂತ ದೊಡ್ಡ ಪ್ರೋತ್ಸಾಹ ಬೇರೆ ಬೇಕಿಲ್ಲ ಅಂತ ನಾನು ಅಂದ್ಕೊಳ್ತೇನೆ. ಅದಕ್ಕಾಗಿ ನಾನು ಅವ್ರಿಗೆಲ್ಲರಿಗೂ ಕೂಡ ಋಣಿಯಾಗಿದ್ದೇನೆ. ಈಗ ಪ್ರಶಸ್ತಿಗಳು ಬಂದಾಗ ಅವರ ಪ್ರತಿಕ್ರಿಯೆ ಹೇಗಿರುತ್ತೆ ಅಮ್ಮನಿಗಾಗಿ? ಇಲ್ಲ, ಮಕ್ಕಳಿಗೆ ತುಂಬಾ ಖುಷಿ ಆಗ್ತದೆ. ಮುಂದಿನ ಆಲೋಚನೆ ಏನು? ಸಮಯ ಸಿಕ್ಕಾಗ ಓದ್ಬೇಕು. ನಾನು ಏನೋ ಬರಿತಾ ಇದ್ದೇನೆ, ನನಗೆ ಮನಸ್ಸಿಗೆ ತೋಚಿದನ್ನು, ಆದ್ರೆ ಗಟ್ಟಿ ಬರಹ, ಒಂದು ಉಳ್ಕೊಳ್ಳುವಂತಹ ಬರಹಗಳನ್ನ ಬರಿಬೇಕು ಅಂತ ಹೇಳುವಂತಹ ಒಂದು ಆಸೆ ಇದೆ. ಗೊತ್ತಿಲ್ಲ, ಅದು ಕಾಲವೇ ಅದನ್ನ ನಿರ್ಧರಿಸಬೇಕು ಅಷ್ಟೇ. ಅಂದ್ರೆ ಎಲ್ಲಾ ಬರವಣಿಗೆಗಳು ಬರವಣಿಗೆ ಅಲ್ಲ ಅಂತ ನೀವು? ಖಂಡಿತ, ಬರೆದದೆಲ್ಲ ಕೂಡ ಬರಹಗಳಾಗುದಿಲ್ಲ, ಬರೆದದೆಲ್ಲ ಕವಿತೆಗಳಾಗುದಿಲ್ಲ. ಅದಕ್ಕೊಂದು ಗಟ್ಟಿತನ ಬೇಕಾಗ್ತದೆ. ಅಂತ ಉಳ್ಕೊಳ್ಳುವಂತಹ ಬರಹಗಳನ್ನ ನಾವು ಬರಿಬೇಕು. ನಾವು ಮತ್ತೆ ಇದರ ನಡುವೆ ಆರೋಗ್ಯವನ್ನ ಕಾಪಾಡಿಕೊಳ್ಳೋದು ಕೂಡ ಮಹಿಳೆಯರಿಗೆ ಒಂದು ಸವಾಲು.
ಸಾಧನೆ ಮಾಡ್ತೀನಿ ಅನ್ನೋದಕ್ಕಿಂತ ಆರೋಗ್ಯವನ್ನ ಕಾಪಾಡಿಕೊಳ್ಳೋದು ಒಂದು ಜವಾಬ್ದಾರಿ, ಮತ್ತೆ ಮನೆಯವರೆಲ್ಲರ ಆರೋಗ್ಯವನ್ನ ಕಾಪಾಡುವಂತಹದ್ದು ಗೃಹಿಣಿಯ ಒಂದು ಕರ್ತವ್ಯ ಅಂತ ಹೇಳಬಹುದು. ಅಂತಹ ನಿಟ್ಟಿನಲ್ಲಿ ನೀವು ಬರವಣಿಗೆಯನ್ನು ನಿಮ್ಮದನ್ನಾಗಿಸ್ಕೊಂಡು ಜೊತೆಗೆ ಆರೋಗ್ಯವನ್ನು ಹೇಗೆ ನೀವು ಕಾಪಾಡಿಕೊಳ್ತೀರಿ, ಜೊತೆಗೆ ಮನೆಯ ಒಂದು ವಾತಾವರಣವನ್ನು ಹೇಗೆ ಸೃಷ್ಟಿ ಮಾಡ್ತೀರಿ, ಆರೋಗ್ಯಯುತವಾದಂತಹ ಒಂದು ಕುಟುಂಬ ಅಂತ ಹೇಳ್ಕೊಳ್ಳೋದಕ್ಕೆ ನಿಮ್ಮ ಶ್ರಮ ಇರುತ್ತೆ. ಹೇಗೆ ನೀವು ಶ್ರಮ ಹಾಕ್ತೀರಿ? ಇಲ್ಲ, ಎಲ್ಲರೂ ಕೂಡ ಅವರವರ ಕೆಲಸವನ್ನ ಪ್ರೀತಿಯಿಂದ ಮಾಡುವಂಥದ್ದೇ ಆರೋಗ್ಯದ ಗುಟ್ಟು ಅಂತ ಅನ್ನಿಸ್ತದೆ. ಆರೋಗ್ಯ ಯಾವಾಗ ಕೈ ಕೊಡ್ತದೆ ಅದೆಲ್ಲ ನಿರ್ಧರಿಸ್ಲಿಕ್ಕೆ ಆಗುವಂಥದ್ದಲ್ಲ. ಆದರೂ ಕೂಡ ನಮ್ಮನ್ನ ನಾವು ಪ್ರೀತಿ ಮಾಡೋದು, ಇತರರನ್ನ ಪ್ರೀತಿಸುವುದು, ಇತರರ ಭಾವನೆಗಳನ್ನ ಗೌರವಿಸುವುದು, ಈ ಮೂಲಕ ಒಂದು ಮನೆಯೊಳಗೆ ಒಂದು ಸೌಹಾರ್ದವನ್ನ ಇಟ್ಟುಕೊಂಡು ಒಬ್ರನ್ನೊಬ್ರು ಪ್ರೀತಿ ಇದ್ರೆ ಖಂಡಿತ ತನ್ನಿಂತಾನೆ ಆ ರೀತಿಯಾದಂತಹ ಮಾನಸಿಕವಾಗಿ ನಾವು ಕುಗ್ಗಿ ಹೋಗ್ತೇವೆ. ಆಗ ದೈಹಿಕ ಸಮಸ್ಯೆಗಳು ನೂರೆಂಟು ಬರ್ತದೆ. ಹಾಗಾಗಿ ನಮ್ಮ ಮನಸ್ಸನ್ನ ನಾವು ಸ್ವಚ್ಛವಾಗಿ ಇಟ್ಟುಕೊಳ್ಬೇಕಾಗ್ತದೆ. ಈಗ ಪ್ರಶಸ್ತಿಗಳಲ್ಲಿ ಕೊಡಗಿನ ಗೌರಮ್ಮ ಪ್ರಶಸ್ತಿ ಬಂದಾಗ ವಿಶೇಷತೆ ಅಲ್ಲಿ ಹರಡುತ್ತೆ. ಅಂತಹ ಸಂದರ್ಭದಲ್ಲಿ ಅಮ್ಮನಿಗೆ ಈ ವಿಷಯ ಗೊತ್ತಾದಾಗ ಏನಂದ್ರು ಅಮ್ಮ? ಅಮ್ಮನಿಗೆ ಅದೇ ಸಹಜವಾಗಿ, ನೀನು ಇಷ್ಟು ಮನೆಯೊಳಗಿದ್ದು ಈ ಕೆಲಸ ಮಾಡ್ಕೊಂಡು ಈ ರೀತಿಯ ಸಾಧನೆ ಮಾಡಿದ್ದೆಲ್ಲ ನಿಜ ಖುಷಿ ಆಗ್ತದೆ, ಬರೆಯುವುದನ್ನ ಬಿಡಬೇಡ ಅಂತ ಹೇಳ್ತಾರೆ. ಯಾವ ವರ್ಷದಲ್ಲಿ ಬಂತು ಅದು? ನನಗೆ 2015 ಬಂದದ್ದು ನನಗೆ. ಆ ಸಂದರ್ಭ ನೀವು ನೆನೆಸ್ಕೊಳ್ಬಹುದಾ? ಸಾಹಿತ್ಯ ಪರಿಷತ್ತಿನ ಮೂಲಕ ಕೊಡಗಿನ ಕಥೆಗಾರ್ತಿ ಗೌರಮ್ಮನವರ ಹೆಸರಿನಲ್ಲಿ ಕೊಡುವಂತಹ ಒಂದು ಪ್ರಶಸ್ತಿ. ಆಗ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು TP ರಮೇಶ್ ಸರ್ ಆಗಿದ್ರು. ಅವರ ಪ್ರೋತ್ಸಾಹ ಅಂತೂ ತುಂಬಾ ಉಂಟು. ನಾನು ಕೊಡಗಿನಲ್ಲಿ ಪರಿಚಿತಳಾಗಿರ್ಲಿಲ್ಲ. ನನ್ನದು ಸಂಪಾಜಿಗೆ ಸೇರಿದ್ರೆ ಅದು ಕೊಡಗು ಮತ್ತು ದಕ್ಷಿಣ ಕನ್ನಡದ ಒಂದು ಬಾರ್ಡರಿಗೆ ಬರ್ತದೆ. ನಾವೆಲ್ಲ ಕೂಡ ದಕ್ಷಿಣ ಕನ್ನಡಕ್ಕೆ ವಾಲಿಕೊಳ್ತೇವೆ ಎಲ್ಲ ಸಾಹಿತ್ಯ ಕಾರ್ಯಕ್ರಮಗಳಿಗೆ. ಇಲ್ಲಿಗೆ ನಮ್ಮನ್ನ ಯಾರಿಗೂ ಗುರ್ತಾ ಇರ್ತಿರ್ಲಿಲ್ಲ. ಆದ್ರೆ TP ರಮೇಶ್ ಸರ್ ಅವರು ನನ್ನ ಬರಹಗಳನ್ನ ರಾಜ್ಯ ಮಟ್ಟದ ಪತ್ರಿಕೆಯಲ್ಲಿ ನನ್ನ ಗುರುತಿಸಿ ಕೊಡಗಿಗೆ ನನ್ನನ್ನು ಪರಿಚಯ ಮಾಡಿಸಿದ್ರು. ಭಾಗವಹಿಸಿದ ಸಂದರ್ಭದಲ್ಲಿ 13 ಕೃತಿಗಳು ಬಂದಿತ್ತು. ಆಗ ನನ್ನ ಕೃತಿಗೆ ಕೊಡಗಿನ ಗೌರಮ್ಮ ಪ್ರಶಸ್ತಿ ಬಂತು. ಯಾವುದಾದ್ರೂ ಒಂದು ಪ್ರಶಸ್ತಿ ನಿಮಗೆ ಒಂದು ಭಾವುಕತೆಯನ್ನು ತಂದ್ಕೊಡ್ಬಹುದು, ಒಂದು ಸಂತೃಪ್ತಿಯನ್ನು ತಂದ್ಕೊಡ್ಬಹುದು ಅಂತ ಹೇಳುವಾಗ ಯಾವ ಪ್ರಶಸ್ತಿ ನಿಮಗೆ ಹೆಚ್ಚು ಆಪ್ತವಾದಂತಹ ಅನುಭವವನ್ನು ನೀಡಿತು? ಮೊದಲನೇದಾಗಿ ನನಗೆ ನನ್ನ 2ನೇ ಕವನ ಸಂಕಲನದ ಹಸ್ತಪ್ರತಿಗೆ ಮುಂಬಯಿಯ ಸುಶೀಲಾ ಸೀತಾರಾಮ ಶೆಟ್ಟಿ ಕಾವ್ಯ ಪ್ರಶಸ್ತಿ ಬಂತು. ಅದನ್ನ ನಾನು ಪಡ್ಕೊಳ್ಳಿಕ್ಕೆ ಮೊದಲ ಬಾರಿಗೆ ನಾನು ಮುಂಬಯಿಗೆ ಹೋಗಿದ್ದೆ. ಎಲ್ಲಿಯ ಚೆಂಬು ನನ್ನ ಎಲ್ಲಿಯ ಮುಂಬೈ, ನಾನೊಬ್ಬಳು ಬರಹಗಾರ್ತಿ ಆಗದೇ ಇದ್ದಿದ್ರೆ ನಾನು ಇಲ್ಲಿ ಚೆಂಬು ಮಡಿಕೇರಿ ಇಷ್ಟೇ ನಾನು ಕಾಲ ಕಳೆದು ನನ್ನ ಬದುಕಲ್ಲಿ ಮುಗ್ದೋಗ್ತಿತ್ತು. ಅಕ್ಷರ ನನ್ನ ಮುಂಬೈವರೆಗೆ ನನ್ನನ್ನು ಕರ್ಕೊಂಡು ಹೋಯ್ತಲ್ಲ. ನನಗೆ ಆ ಕ್ಷಣ ನಿಜಕ್ಕೂ ನನಗೆ ಅಕ್ಷರಕ್ಕೆ ಎಷ್ಟೆಲ್ಲ ಸಾಧ್ಯತೆಗಳಿದೆಯಲ್ಲ, ಅದಕ್ಕಾಗಿ ನಾನು ಕನ್ನಡ ಸರಸ್ವತಿಗೆ ಸದಾ ಋಣಿಯಾಗಿದ್ದೇನೆ. ನನಗೆ ಆ ಕ್ಷಣಗಳು ನನಗೆ ಈಗಲೂ ತುಂಬಾ, ಇಲ್ಲದಿದ್ರೆ ನಾನು ಮುಂಬೈಗೆ ಹೋಗುವಂತಹ ನನಗೆ ಪ್ರಸಂಗವೇ ಬರ್ತಿರ್ಲಿಲ್ಲ. ನನಗೆ ಒಂದು ಕವಿತೆಯ ಮೂಲಕ ನಾನು ಮುಂಬೈಯನ್ನ ನೋಡಿದ್ದೇನೆ. ಆ ಮೂಲಕ ನಾನು ಬೇರೆ ಬೇರೆ ಊರುಗಳನ್ನ ನೋಡಿದೆ. ಆದ್ರೆ ಮೊದಲಿಗೆ ನಾನು ಮುಂಬೈಯನ್ನ ನೋಡಿದೆ. ಅದು ನನಗೆ ತುಂಬಾ ನನ್ನನ್ನು ಭಾವುಕಗೊಳಿಸಿದಂತಹ ಕ್ಷಣ ಅದು ನನಗೆ. ಈಗ ಕಡೆಯದಾಗಿ ಸ್ಮಿತಾ ಅವರೇ, ನೀವು ಬರೆದಂತಹ ಕವಿತೆಗಳು, ಕವನಗಳಲ್ಲಿ ಯಾವುದಾದ್ರೂ ಒಂದನ್ನು ಓದಬಹುದಾ? ಖಂಡಿತ. ನಾನೊಬ್ಳು ಗೃಹಿಣಿಯಾದ ಕಾರಣ ನಾನು ಅಡುಗೆ ಮನೆಯ ಒಳಗಿನ ಒಂದು ಸಂಗತಿಯನ್ನು ಇಟ್ಟುಕೊಂಡೆ ನಾನು ಕವಿತೆ ಬರೆದಿದ್ದೇನೆ. ಅದರಲ್ಲಿ ನಾನು ಹೆಣ್ಣಿನ ಒಂದು ತುಡಿತವನ್ನ ಹೊರ ಹಾಕಿದ್ದೇನೆ. ಆ ಕವಿತೆಯನ್ನ ಈಗ ಓದ್ತೇನೆ ನಾನು. ಕವಿತೆಯ ಹೆಸರು ಗದ್ಯ ಬರೆಯುವಾಗ ಒಲೆ ಹಚ್ಚಿರಬಾರದು. ತಾಜಾ ತಾಜಾ ನಸು ಬೆಳಕು ಹರಡಿಕೊಳ್ಳುವಾಗಲೇ ಧ್ಯಾನಕ್ಕೆ ಕುಂತು ಬಿಡಬೇಕು. ಕಿವಿ ಮುಚ್ಚಿ ಅರೆ ನಿಮೀಲಿತ ಕಣ್ಣಿನಲ್ಲಿಯೇ ಈ ವಯಸ್ಸಿನಲ್ಲಾದರೂ ಅತೀತ ಅನುಭವವೊಂದಕ್ಕೆ ಒಡ್ಡಿಕೊಳ್ಳಬೇಕು ಅಂದುಕೊಳ್ಳುವಾಗಲೆಲ್ಲ ಕುಕ್ಕರು ಕೂಗಿಕೊಳ್ಳುತ್ತದೆ. ಮಿಕ್ಸರ್ ಗರ್ರ ತಿರುಗಿಸಿ ಆದಷ್ಟು ತೆಳ್ಳಗೆ ನೀರು ದೋಸೆ ಕಾದ ಕಾವಲಿಗೆ ಬಿಡುವಾಗ ಮೊಬೈಲು ಬೀಪಿಸಿಕೊಳ್ಳುತ್ತದೆ. ದೋಸೆ ಬೇಯುವ ಅಂತರದೊಳಗೆ ವಾಟ್ಸಪ್ ಕದ ನೂಕಿ ಇಣುಕಿದರೆ ಏನು ಬರೆದ್ರಿ, ಪದ್ಯವಾ ಗದ್ಯವಾ? ಅಭಿಮಾನಕ್ಕೋ ಕುತೂಹಲಕ್ಕೋ ಕವಿ ಸಂಕುಲ ಸೇರಿದ ಮೇಲೆ ತೀರಾ ಸಹಜಾತಿ ಸಹಜ ಪ್ರಶ್ನೆ ಇದು. ಇದರ ನಡುವೆ ಇದೆಲ್ಲ ಹೇಗೆ ಸಾಧ್ಯ ನೀವೇ ಹೇಳಿ? ಕುದಿಯುವ ಸಾರು, ಹಬೆಯಾಡುವ ದೋಸೆ ಫೋಟೋ ಕ್ಲಿಕ್ಕಿಸಿ ರವಾನಿಸಿದರೆ ಪುರುಸೊತ್ತು ಮಾಡಿಕೊಂಡು ಗದ್ಯ ಬರೆಯಿರಿ, ಚಂದಕ್ಕೆ ಬರೆಯುತ್ತೀರಿ. ಆದರೆ ಗದ್ಯ ಬರೆಯುವಾಗ ಒಲೆ ಮಾತ್ರ ಹಚ್ಚಿರಬಾರದು. ತಾರೀಫಿನ ಜೊತೆಗೆ ಸಲಹೆಯೂ ದಕ್ಕುತ್ತದೆ. ಅರ್ಥವಾಗದೆ ಅಚ್ಚರಿಯ ಇಮೋಜಿ ಕಳಿಸಿದರೆ ಆಚೆಯಿಂದ ಅರ್ಥಕ್ಕೆ ದಕ್ಕದ ನಗುವಿನ ಇಮೋಜಿ ತೇಲಿ ಬರುತ್ತದೆ. ಅವರುಗಳಂತೆ ಒಲೆ ಹಚ್ಚದೆ, ಬಿಸಿ ತಾಗಿಸಿಕೊಳ್ಳದೆ, ಧ್ಯಾನಿಸಿ ಬರೆದು ಗುಡ್ಡೆ ಹಾಕಿದ್ದು ನಮ್ಮ ಯಾದಿಯಲ್ಲಿದೆಯಾ? ಹಿಂತಿರುಗಿ ನೋಡಿದಷ್ಟು ಎದೆ ಭಾರವಾಗುತ್ತದೆ. ಒಳಗಿನದೊಂದು ಮಾಯದ ನೋವಿನ ಗೀರಿನ ಮೇಲೆ ಕಾಣದಂತೆ ಕವಿತೆಯ ದಳಗಳನ್ನು ಉದುರಿಸುತ್ತಲೇ ಸೌದೆ ದೂಡಿ ಒಲೆ ಊದುತ್ತಲೋ, ಸ್ಟವ್ ಹಚ್ಚುತ್ತಲೋ, ಕುದಿಯುವ ನೀರಿಗೆ ಅಕ್ಕಿ ಹಾಕಿ ತಟ್ಟೆ ಮುಚ್ಚಿಟ್ಟು ಸೆರಗಂಚಲ್ಲೇ ಉಫ್ ಗಾಳಿ ಬೀಸುತ್ತಾ
ಹೊರಬರುತ್ತೇವೆ. ಮೂಗುಳಕ್ಕಿ ಕೊತ ಕೊತ ಕುದಿಯತೊಡಗುತ್ತದೆ. ಅತ್ತ ಒಲೆಯ ಮೇಲೂ ಇತ್ತ ಎದೆಯ ಒಳಗು. ಗದ್ಯ ಬರೆಯುವಾಗ ಒಲೆ ಹಚ್ಚಬಾರದು. ನೀವು ಹೇಳಿದ್ದು ಕರೆ ಹೌದು. ಕಾವು ತಾಗದೆ ಹುಟ್ಟಲಾರದು ಪುಡಿ ಬೀಜ. ಇನ್ನು ಕಟ್ಟಲಾದೀತೆ ಇಡೀ ಕಾವ್ಯ. ಒಳ್ಳೆಯದು ಸ್ಮಿತಾ ಅವರೇ, ಒಂದು ಅಚ್ಚುಕಟ್ಟಾದ ಒಂದು ಕವಿತೆಯನ್ನು ನಮ್ಮ ಗೆಳತಿಯರಿಗಾಗಿ ಓದಿದ್ರಿ. ಇಷ್ಟು ಹೊತ್ತು ನಮ್ಮ ಸ್ಟುಡಿಯೋಗೆ ಬಂದು ನಿಮ್ಮ ಮನದಾಳದ ಮಾತುಗಳನ್ನು ವಿವರವಾಗಿ ನೀವು ವಿವರಿಸಿದ್ರಿ. ನಿಮ್ಮ ಪ್ರೀತಿಯನ್ನು ಹಂಚಿಕೊಂಡ್ರಿ, ನಿಮ್ಮ ಗುರಿ ಉದ್ದೇಶಗಳನ್ನು ವ್ಯಕ್ತಪಡಿಸಿದ್ರಿ. ನಿಮ್ಮ ಕನಸುಗಳೆಲ್ಲ ನನಸಾಗಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ನಮ್ಮ ಶ್ರೋತೃಗಳ ಪರವಾಗಿ ಹಾಗೂ ಮಡಿಕೇರಿ ಆಕಾಶವಾಣಿಯ ಪರವಾಗಿ ನಿಮಗೆ ಧನ್ಯವಾದಗಳು. ಆಕಾಶವಾಣಿಯ ಎಲ್ಲ ಕೇಳುಗರಿಗೂ ಕೂಡ ಧನ್ಯವಾದಗಳು. ಗೆಳತಿಯರೇ, ಕೇಳಿದ್ರಲ್ಲ ಕಾರ್ಯಕ್ರಮ ಮನಸ್ಸಿದ್ದಲ್ಲಿ ಮಾರ್ಗ. ಮನಸ್ಸಿದ್ದು ಅದರ ಭಾವನೆಗಳಿಗೆ ಸ್ಪಂದಿಸದಿದ್ದರೆ ನಿಜವಾಗಿ ಅದು ಸ್ವಯಂ ಎಸಗುವ ತಪ್ಪು ಅಲ್ವಾ? ಸಾಧನೆ ಮಾಡುವಂತಹವರಿಗೆ 24 ಗಂಟೆಗಳು, ಸಾಧನೆ ಮಾಡಲು ಕೂಡ ಹೆಜ್ಜೆ ಹಾಕದೇ ಇದ್ದವರಿಗೆ ಸಮಯದ ಅಭಾವ ಮುಖ್ಯ ಕಾರಣ ಆಗತ್ತೆ. ಆದರೆ ಇದಕ್ಕೆ ಅಪವಾದ ಒಂದಿದೆ. ಏನಪ್ಪ ಅಂದರೆ, ಸಾಧನೆ ಮಾಡುವ ಮನಸ್ಸಿದ್ದೂ ಕೂಡ ಕುಟುಂಬದ ನೆಮ್ಮದಿಗಿಂತ ಯಾವುದೂ ದೊಡ್ಡದಲ್ಲ ಎಂಬ ಸಂಗತಿಯೊಂದಿಗೆ ಕುಟುಂಬದ ನೆಮ್ಮದಿಯೇ ತನ್ನ ನೆಮ್ಮದಿ ಎಂದು ನಂಬಿ ಆ ನೀತಿಯೊಂದಿಗೆ ಆತ್ಮವಿಶ್ವಾಸದಿಂದ ನಡೆಯುವಂತಹ ಗೆಳತಿಯರ ಆಸೆಗಳು ಭಿನ್ನ. ತನ್ನನ್ನು ತಾನು ಹೊರ ಜಗತ್ತಿಗೆ ಪರಿಚಯಿಸುವಂತಹ ಕಾರ್ಯ ತನ್ನಿಂದಲೇ ಎಂದು ಸಾರುವ ಕನಸುಗಳು 100, 1000, ಲಕ್ಷ, ಕೋಟಿ ಈ ಸಂಖ್ಯೆಯಲ್ಲಿ ಹುಟ್ಟಲಿ ನನಸಾಗಿ ಆ ಯಶಸ್ಸಿನ ಬೆಳಕಿನೊಂದಿಗೆ ಸಮಾಜ ಉನ್ನತಿಯತ್ತ ಸಾಗಲಿ ಎಂಬ ಹಾರೈಕೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ನಮ್ಮೆಲ್ಲ ಆತ್ಮೀಯ ಗೆಳತಿಯರಿಗೆ ಮತ್ತೊಮ್ಮೆ ಪ್ರೀತಿಯ ನಮಸ್ಕಾರಗಳು. ಇದುವರೆಗೆ ಹಲವು ಪ್ರಶಸ್ತಿಗಳನ್ನು ತನ್ನದಾಗಿಸಿಕೊಂಡಿರುವ ಲೇಖಕಿ, ಕವಯತ್ರಿ, ಮಡಿಕೇರಿಯ ಚೆಂಬುವಿನ ಸ್ಮಿತಾ ಅಮೃತರಾಜ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಂ ಶಕುಂತಲಾ. ಇಲ್ಲಿಗೆ ಇವತ್ತಿನ ಮಹಿಳಾ ಲೋಕ ಮುಗಿಯಿತು ಶ್ರೋತೃಗಳೇ. ಎಲ್ರಿಗೂ ನಮಸ್ಕಾರ. ಮಹಿಳಾ ಲೋಕ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.